ಪ್ಲೇಯರ್ಸ್ ಪ್ಲೀಸ್ ಇನ್ನಾಗಬೇಕು ನೋಡಿ, ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ, ಪ್ಲೀಸ್ ಕೋಆಪರೇಟ್ ಮಾಡಿ. ಟಾಸ್ ಗೆದ್ದಂಥ ನ್ಯೂಸ್ 18 ಕನ್ನಡ ಕ್ಯಾಪ್ಟನ್ ಸತೀಶ್ ಅವರೇ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಇವರೊಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿಗೋಸ್ಕರ ಆಯೋಜನೆ ಮಾಡಿದಂಥ ಈ ಒಂದು ಅವೇರ್ನೆಸ್ ಕ್ರಿಕೆಟ್ ಟೂರ್ನಮೆಂಟ್ ಈ ಒಂದು ಮಹತ್ವದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಗರ್ಭಕಂಠದ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡ್ತಾ ಇದೆ. ಇವತ್ತು ಸರಿಯಾಗಿ ಸಂಜೆ 7:30ಕ್ಕೆ ನಮ್ಮ ಡಿ ಚಂದನದಲ್ಲಿ ನಮ್ಮ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಒಂದು ಚಂದನ ಮಂಥನ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ಪ್ರೋಗ್ರಾಮ್ ಬರುತ್ತೆ. ಎಕ್ಸಾಕ್ಟ್ ಆಗಿ 7:30 ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು. ಸಂಜೆ 7:30ಕ್ಕೆ ಸರಿಯಾಗಿ ಚಂದನ ಮಂಥನದಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ. HPV ಲಸಿಕೆ ಅರಿವು ಮತ್ತು ಅಗತ್ಯತೆಗಾಗಿ ಭಾಗ 1 ಚಂದನ ಮಂಥನದಲ್ಲಿ ಇವತ್ತು ಸರಿಯಾಗಿ ಸಂಜೆ 7:30ಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನೋಡಬೇಕು. ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು. ಮಹಿಳೆಯರು ಯಾವಾಗಲೂ ಇತರರ ಆರೋಗ್ಯದ ಬಗ್ಗೆ ಚಿಂತಿಸುತ್ತಾರೆ, ಆದರೆ ತನ್ನ ಸ್ವಂತ ಆರೋಗ್ಯದ ವಿಷಯ ಬಂದಾಗ ನಿರ್ಲಕ್ಷ್ಯ ಮಾಡ್ತಾರೆ. ನೆನಪಿಡಿ, ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬ ಸುಖವಾಗಿರುತ್ತೆ. ನೀವು ನಿಮ್ಮನ್ನು ಪ್ರೀತಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಬೇರೆ ಬೇರೆಯಾಗಿ ಆಯೋಜನೆ ಮಾಡ್ಬೋದಾಗಿತ್ತು, ಬಟ್ ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಸಂಸ್ಥೆ ಒಂದು ಉತ್ತಮ ಸಮಾಜಕ್ಕೆ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಒಂದು ಹೈಪರ್ ಸ್ಪೋರ್ಟ್ಸ್ ವೆಲ್ಫೇರ್ ಟ್ರಸ್ಟ್ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. Second match. ನೆನೆ ಸಖತ್ತಾಗಿ ಬೌಲಿಂಗ್ ಮಾಡಿದಂಥ ನರೇಂದ್ರ ಸಿಂಗ್ ಇವತ್ತು ಮತ್ತೆ ಓಪನಿಂಗ್ ಬೌಲಿಂಗ್ ಕೋಟಾನ ಮುಂದುವರಿಸ್ತಾ ಇದ್ದಾರೆ. ಪವರ್ ಪ್ಲೇ ಅಲ್ಲಿ ಶಾಟ್ ಚೆನ್ನಾಗಿದೆ, ಬಟ್ ಸಖತ್ತಾಗಿರುವಂಥ ಫೀಲ್ಡಿಂಗ್ ನೋಡ್ತಾ ಇದೀವಿ ನಾವು. 2 runs ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸ್ಟಾರ್ಟ್ ಆಗುತ್ತೆ ಇನ್ನಿಂಗ್ಸ್. ಇಲ್ಲಿ ದೂರದರ್ಶನ್ ಚಂದನ ಅಕೌಂಟ್ ಓಪನ್ ಆಗುತ್ತೆ. ಫಸ್ಟ್ ಓವರ್ 3 balls ಕಂಪ್ಲೀಟ್ ಆಗುತ್ತೆ. 2 without loss. ಮತ್ತೆ ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನರೇಂದ್ರ ಸಿಂಗ್
ಯಾನಿ ನಾರಾಯಣ್ ಆಫ್ ನ್ಯೂಸ್ 18 ಕನ್ನಡ. ಮಿಸ್ಫೀಲ್ಡ್ ಆಗುತ್ತೆ, ಬಟ್ ಪ್ರೊಟೆಕ್ಷನ್ ಇದೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ. ಡೀಪ್ ಮಿಡ್ ವಿಕೆಟ್ ಫೀಲ್ಡರ್ ಕಟ್ ಮಾಡ್ತಾರೆ, ಮಿಡ್ ವಿಕೆಟ್ ಕಡೆ ಬಂದು ಸಿಂಗಲ್ ಸಿಗುತ್ತೆ. ಲಾಸ್ಟ್ ಬಾಲ್ ಆಫ್ ಫಸ್ಟ್ ಓವರ್. ಇದೊಳ್ಳೆ ಬಾಲ್, ಇದು ಜಸ್ಟ್ 4 ರನ್ಸ್ ಬರುತ್ತೆ. ಎಕನಾಮಿಕಲ್ ಬೌಲರ್, ನೀನೊಂದು ಬಿಗ್ ಸ್ಕೋರ್ ಅಂತ ನಾವು ಮಾತಾಡ್ತಾ ಇದ್ವಿ. ಲಾಸ್ಟ್ ಓವರಲ್ಲಿ ಬಂದು ಜಸ್ಟ್ 4 ರನ್ಸ್ ಕೊಡ್ತಾರೆ. ಅವ್ರ ಟೀಮ್ ಮೇಟ್ಸ್ ಅಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಏನಕ್ಕಪ್ಪ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಅಂತ ಹೇಳಿ. ಖಂಡಿತವಾಗ್ಲೂ ಒಂದು ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ಅನ್ನು ಮೆಲ್ಕ್ ಹಾಕೋದಾದ್ರೆ ಬ್ಯಾಟಿಂಗ್ ಅಲ್ಲಿ ರನ್ಸ್ ಇರಲ್ಲ, ಬೌಲಿಂಗ್ ಮಾಡಿರಲ್ಲ. ಜಾಂಟಿ ರೋಡ್ಸ್ ಜಸ್ಟ್ ಫೀಲ್ಡಿಂಗ್ ಮಾಡಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ತಗೊಂಡಿರ್ತಾರೆ. ಇಲ್ಲಿ ನಿನ್ನೆ ನಡೆದಂತ ಒಂದು ಮ್ಯಾಚ್ ಅಲ್ಲಿ ನಮ್ಮ ನರೈನ್ ಸೀನಿಯರ್ ಪ್ಲೇಯರ್ ನರೇಂದ್ರ ಸಿಂಗ್ ಜಸ್ಟ್ 4 ರನ್ಸ್ ಫೈನಲ್ ಓವರ್ ಅಲ್ಲಿ ಅವರ ಸ್ಪೆಲ್ ಅಲ್ಲಿ ಜಸ್ಟ್ 8 or 9 ರನ್ಸ್ ಅನ್ನ ಮಾತ್ರ ಕೊಟ್ಟು ಆ ಒಂದು ಓವರ್ ಅನ್ನ ಮುಗಿಸ್ತಾರೆ. ಎಕನಾಮಿಕಲ್ ಬೌಲರ್ ಆಗಿ ಆ ಒಂದು ಮ್ಯಾಚ್ ವಿನ್ನಿಂಗ್ ಅಲ್ಲಿ ಅವರ ಪಾತ್ರ ಇರುತ್ತೆ. ಕ್ಯಾಪ್ಟನ್ ಸತೀಶ್ ಫಾರ್ ಸೆಕೆಂಡ್ ಓವರ್. ಸ್ವೀಪ್ ಮಾಡುವಂತಹ ಪ್ರಯತ್ನ, ಇಲ್ಲಿ ಗ್ಯಾಪ್ ಅಲ್ಲಿ ಹೊಡೆಯುವಂತಹ ಪ್ರಯತ್ನ, ಸಿಗುತ್ತೆ ಫಸ್ಟ್ ಬೌಂಡ್ರಿ. 24 ಮೀಡಿಯಾಗಳ ಒಂದು ಸಮಾಗಮ. 1 ಚಾಂಪಿಯನ್ ಸರ್ವಿಕಲ್ ಅವೇರ್ನೆಸ್ ಕ್ಯಾನ್ಸರ್ಗೋಸ್ಕರ ಆಯೋಜನೆ ಮಾಡಿದಂಥ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಮೀಡಿಯಾ ಚಾಂಪಿಯನ್ಸ್ ಲೀಗ್. ಇದು ಕೆಟ್ಟ ಡೆಲಿವರಿ, ಇದು ಡೌನ್ ದ ಲೆಗ್ ಸೈಡ್ ಹೋಗುತ್ತೆ, ವೈಡ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. ವೈರಲ್ ಅಂಪೈರ್ ಆಫ್ ಕರ್ನಾಟಕ ಮುರುಗೇಶ್ ಫ್ರಮ್ ಬೆಂಗಳೂರು. ತುಂಬಾ ಶಾರ್ಟ್ ಇದೆ, ಪುಲ್ ಮಾಡ್ತಾರೆ, ಏರಲ್ಲಿದೆ ಬಾಲ್, ಇದು ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. ಡೀಪ್ ಫೈಡ್ ಲೆಗ್ ಕಡೆ ಬೌಂಡ್ರಿ ಸಿಗುತ್ತೆ. ಇಲ್ಲಿ ಸಖತ್ ಆಗಿರುವಂತ ಶಾಟ್. ಫಸ್ಟ್ ಓವರ್ ಎಕನಾಮಿಕಲ್ ಆದ್ರೆ ಏನು, ಈ ಓವರಲ್ಲಿ ನಾವು ಕಮ್ ಬ್ಯಾಕ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಡಿ ಚಂದನ. ಇನ್ನು ಕೂಡ 4 ಬಾಲ್ ಇದೆ, ಪವರ್ ಪ್ಲೇ ಅಲ್ಲಿ ಇದೀವಿ. 13 ರನ್ನು. ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲಿ ಕ್ಯಾಪ್ಟನ್ ಸತೀಶ್. ಶಾಟ್ ಹಾಕಿದ್ರು, ಪುಲ್ ಮಾಡುವಂತ ಒಂದು ಪ್ರಯತ್ನ ಇತ್ತು, ಒಂದು ಚಾನ್ಸ್, 1 ಬೌನ್ಸ್ ಅಂತ ಡಿಸಿಷನ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಸ್ವೀಪ್ ಶಾಟ್ ಬರ್ತಾ ಇದೆ, ಇಲ್ಲಿ ಲೆಗ್ ಬೈ ಅಂತ ಡಿಸಿಷನ್ ಬರ್ತಾ ಇದೆ. 13 ವಿತೌಟ್ ಲಾಸ್. 2 ಬಾಲ್ ರಿಮೈನಿಂಗ್. ಇದೊಳ್ಳೆ ಬಾಲ್, ಇದು ಉಳಿದಂತ 1 ಬಾಲ್ ಸಿಂಗಲ್ ಅಥವಾ ಡಾಟ್ ಏನಾದರೂ ಬಂದ್ರೆ ಇದು ಕೂಡ ಒಂದು ಒಳ್ಳೆ ಓವರ್ ಆಗುತ್ತೆ, 2 ಬೌಂಡ್ರಿ ಬಂದ್ರು ಕೂಡ. ಸೂಪರ್ ಬೌಲಿಂಗ್, ಔಟ್ ಅಂತ ಬರ್ತಾ ಇದೆ. ಬ್ಯಾಟರ್ ಸ್ವಲ್ಪ ಅರ್ಜೆನ್ಸಿ ತೋರಿಸಿದ್ರು, ವಾಕ್ ಮಾಡಿದ್ರು, ಇನ್ನೂ ಕೂಡ ಓವರ್ ಕಂಪ್ಲೀಟ್ ಆಗಿರ್ಲಿಲ್ಲ. ಕಂಪ್ಲೀಟ್ ಡಿಸಪಾಯಿಂಟ್ ಮಾಡ್ತಾರೆ ಇಲ್ಲಿ. ಮಂಜುನಾಥ್ ಹೋಗ್ಬೇಕಾಗತ್ತೆ ಪೆವಿಲಿಯನ್ ಕಡೆ. ಫಸ್ಟ್ ವಿಕೆಟ್ ಅನ್ನ ಕಳ್ಕೊತಾರೆ. 2 ಬೌಂಡ್ರೀಸ್ ಬಂದರೂ ಕೂಡ ಅದನ್ನ ಮೇಕಪ್ ಮಾಡ್ತಾರೆ ಆ ಬಳಿಕ ಕ್ಯಾಪ್ಟನ್ ಸತೀಶ್ ಎಂಬಿ. 13 for 1 after 2 overs. New batter, dangerous middle order batter Abdul Mithali. ಪುರುಷೋತ್ತಮ್ ಸ್ಟ್ರೈಕರ್ ಇದ್ದಾರೆ. ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದಂತ ಪುರುಷೋತ್ತಮ್ ಇವಾಗ ಒಂದು ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಅನ್ನ ಪವರ್ ಪ್ಲೇ ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಡಿ ಚಂದನ ಇಲ್ಲಿಂದ ಪುಟದೇಳಬೇಕಾಗುತ್ತೆ. ಜಸ್ಟ್ 13 ರನ್ಸ್ ಮಾತ್ರ ಇದೆ ಬೋರ್ಡ್ ಅಲ್ಲಿ, ಉಳಿದಂತ 24 ಬಾಲು.
ಮಂಜುನಾಥ್ ಆರ್ಯ ನ್ಯೂ ಬಾಲ್ ಆಫ್ ಥರ್ಡ್ ಓವರ್. ಫೀಲ್ಡ್ ಸ್ಪ್ರೆಡ್ ಆಗ್ತಾ ಇದೆ. ಓವರ್ಸ್ ಕಂಪ್ಲೀಟ್ ಆಗಿದೆ. ಪವರ್ ಪ್ಲೇ ಓವರ್ಸ್ 30 ಆಡ್ ಸರ್ಕಲ್ ಆಚೆಗಡೆ ಇವಾಗ 5 ಮಂದಿ ಫೀಲ್ಡರ್ಸ್ ಫೀಲ್ಡಿಂಗ್ ಮಾಡಬಹುದಾಗಿರುತ್ತೆ. ಬಿಗ್ ಶಾಟ್ ಬರ್ತಾ ಇದೆ. ಕ್ಯಾಚ್ ಅನ್ನೋಂತ ಕಾಲ್. ಕ್ಯಾಚ್ ಡ್ರಾಪ್ ಆಗುತ್ತಿಲ್ಲಿ. ಬಿಗ್ ವಿಕೆಟ್ ಇದು ಕಾಸ್ಟ್ಲಿ ಆಗುತ್ತೆ ನ್ಯೂಸ್ 18 ಕನ್ನಡಗೆ. ಎಂತ ಅವಕಾಶ. ಥರ್ಡ್ ಓವರ್ ಫಸ್ಟ್ ಬಾಲ್ ಅಲ್ಲೇ ಆರ್ಯ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು. ಒಂದು ಸಿಂಪಲ್ ಚಾನ್ಸ್. ಡೇಂಜರಸ್ ಮ್ಯಾನ್ ಪುರುಷೋತ್ತಮ್ ಕ್ಯಾಚ್ ಅನ್ನು ಬಿಡ್ತಾರೆ. ಇವಾಗ ಆಲೋಚನೆ ಮಾಡ್ತಾ ಇರ್ತಾರೆ ಪುರುಷೋತ್ತಮ್ ಚಾನ್ಸ್ ಸಿಕ್ಕಿದೆ, ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಸಿಕ್ಕಂತ ಚಾನ್ಸ್ ಅಂತ ಹೇಳಿ. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ. ರನ್ಸ್ ಬರ್ತಾ ಇಲ್ಲ. ಮಂಜುನಾಥ್ ಆರ್ಯ ಟು ಪುರುಷೋತ್ತಮ್. ಸಾಕಾತ್ ಬಾಲ್ ಇದು. ಕಿಲಾಡಿ ತರ ಬೌಲಿಂಗ್ ಮಾಡ್ತಾರೆ ಈ ವ್ಯಕ್ತಿ. ಗೊತ್ತ ಅವ್ರಿಗೆ ಸ್ವಿಚ್ ಇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾಟರ್ ಇಂದ ದೂರ ಇಡ್ತಾರೆ. ಇದು ಪುಲ್ ಮಾಡ್ತಾರೆ. ಗ್ಯಾಪ್ ಇದೆ ಬಟ್ ಹೋಗುತ್ತೆ ಬೌಂಡ್ರಿ ರೋಪಿಂದ ಆಚೆ. ಬರುತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿ. ಸೆಕೆಂಡ್ ಸಿಕ್ಸರ್ ಆಫ್ ದಿ ಓವರ್. 25 for 1. 25. ಬರ್ತಾ ಇಲ್ಲ. ರನ್ಸ್ ಬರ್ತಾ ಇಲ್ಲ. Last ball of third over. 25 for 1. ಡಿ ಚಂದನ ಮತ್ತೆ ಪುಲ್ ಮಾಡಕ್ ನೋಡ್ತಾರೆ. ಡಾಟ್ ಇಂದ ಕಂಪ್ಲೀಟ್ ಮಾಡ್ತಾರೆ. ಥರ್ಡ್ ಓವರ್ 2 ಮ್ಯಾಕ್ಸಿಮಮ್ ಬರುತ್ತೆ. ಒಂದು ಮಿಸ್ ಫೀಲ್ಡ್ ಅಂತ ಬಂದಂತ 6. ಆ ಬಳಿಕ ಒಂದು ಪುಲ್ ಶಾಟ್ ನೋಡಿತಾರೆ ಸ್ಕ್ವೇರ್ ಲೆಗ್ ಮೇಲೆ. 2 6 ಬರುತ್ತೆ. ಕಂಪ್ಲೀಟ್ ಆಗುತ್ತೆ ಥರ್ಡ್ ಓವರ್ ಆಫ್ಟರ್ 3 overs. 25 for 1. 25ಕ್ಕೆ ಡಿ ಚಂದನ. ಸತೀಶ್ ಕ್ಯಾಪ್ಟನ್ ಫಾರ್ ಹಿಸ್ ಸೆಕೆಂಡ್ ಓವರ್. ಒಳಗೆ ಬರ್ತಾ ಇದೆ. ಬಿದ್ದೊಳಗೆ ಬರ್ತಾ ಇದೆ. ಇದೊಳ್ಳೆ ಆಲೋಚನೆ. ಇದು ವೇರಿಯೇಷನ್ ಮಾಡ್ತಾ ಇದ್ದಾರೆ ಸತೀಶ್ ಎಂಬಿ. ಹೈಟ್ ಇದ್ದಾರೆ. ಬೌಲಿಂಗ್ ಆಕ್ಷನ್ ಚೆನ್ನಾಗಿದೆ. ಒಂದು ಹೈ ಆರ್ಮ್ ಬೌಲಿಂಗ್ ಅಲ್ಲಿ ಬೌಲ್ ಮಾಡೋದ್ರಿಂದ ಸ್ವಲ್ಪ ಬ್ಯಾಟರ್ ಕಷ್ಟ ಆಗುತ್ತೆ. ಏರಲ್ಲಿದೆ. ಕ್ಯಾಚ್ ಅನ್ನ ತಗೋತಾರ ನೋಡ್ಬೇಕು. ಇಲ್ಲಿ ಹೋಗುತ್ತಾ ಆಚೆಗಡೆ. ಫೀಲ್ಡಿಂಗ್ ಇಟ್ಕೊಂಡಿದ್ರು ಕೂಡ ಡೀಪ್ ಫೈನ್ ಲೆಗ್ ತಲೆ ಮೇಲೆ ಹೊಡೆಯುವಂತ ಪ್ರಯತ್ನ. ಇಲ್ಲಿ ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಪ್ರೊಟೆಕ್ಷನ್ ಇತ್ತು. ಬಿಗ್ ಪಾರ್ಟ್ ಆಫ್ ದ ಗ್ರೌಂಡ್. ಡೀಪ್ ಫೈನ್ ಲೆಗ್ ಕಡೆ ಬೌಂಡ್ರಿ ಬರುತ್ತೆ. ಮತ್ತೆ ಬಿಗ್ ಶಾಟ್. ಲೆಗ್ ಬಾಯ್ಸ್. 29 for 1. ರನ್ಸ್ ಬರ್ತಾ ಇಲ್ಲ. ಡಾಚ್ ಬಾಲ್. ಬೆಂಗಳೂರಿನ ಹೃದಯ ಭಾಗ ಇರಾನದಲ್ಲಿ ನೇರ ಪ್ರಸಾರ ನೋಡ್ತಾ ಇದ್ದೀವಿ. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ live from Y Sports. Down the leg side, wide ball. Cameraman sir ನೋಡ್ತಾ ಇದ್ದಾರೆ. ಸ್ಟ್ರೈಟ್ ಕ್ಯಾಮ್ರಾಮನ್ ಆಗಿ ಅರ್ಫಾತ್ from Bihar. Muzzu and Imran. ವಿಮಿಕ್ಸ್ ಆಪರೇಟರ್ ಆಗಿ, ಡೈರೆಕ್ಟರ್ ಆಗಿ
Jilan from Y Sports. ಇದು ಶಾರ್ಟ್ ಆಗಿತ್ತು. ಶಫಲ್ ಮಾಡೊಡೆಯುವಂತ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ. ಅಂಪೈರ್ಸ್ ಹೊರತಾ ಇದ್ರು. ಮುರುಗೇಶ್ ಫ್ರಮ್ ಬೆಂಗಳೂರು, ಪುನೀತ್ ಅಂಡ್ ತೇಜಸ್. ಬಿಗ್ ಶಾಟ್, ಪ್ರೊಟೆಕ್ಷನ್ ಇದೆ, ಕ್ಯಾಚ್ ಕಂಪ್ಲೀಟ್ ಮಾಡಲ್ಲ. ಇಲ್ಲಿ ಮತ್ತೆ ಮಿಸ್ ಫೀಲ್ಡ್ ಆಗುತ್ತೆ. ಒಂದು ಮಿಸ್ ಫೀಲ್ಡ್ ಇಂದ 10 ರನ್ ಕೊಟ್ಟಿದ್ದಾರೆ ಇದುವರೆಗೂ. ಕಂಪ್ಲೀಟ್ ಆಗುತ್ತೆ 4 ಓವರ್ 35. ಕಾಸ್ಟ್ಲಿ ಓವರ್ ಅಂತಾನೆ ಹೇಳ್ಬೋದು. 5 ಬಾಲ್ 6 ರನ್ ಬಂದಿತ್ತು. ಒಂದು ಲಾಸ್ಟ್ ಬಾಲ್ ಅಲ್ಲಿ ಮಿಸ್ ಫೀಲ್ಡ್ ಕ್ಯಾಚ್ ಪಡ್ಕೊಂಡಿದ್ರೆ ಸೆಕೆಂಡ್ ಬ್ರೇಕ್ ಥ್ರೂ ಬರೋದು, ಪಾರ್ಟ್ನರ್ಶಿಪ್ ಬ್ರೇಕ್ ಆಗೋದಿಲ್ಲಿ. ಬಟ್ ಮಿಸ್ ಫೀಲ್ಡ್ ಇಂದ ಬಂದಂತ ಬೌಂಡ್ರಿ ಕಂಪ್ಲೀಟ್ ಮಾಡ್ತಾರೆ. 4 ಓವರ್ ಆಫ್ಟರ್ 4 overs 35 for 1. HPV ಕ್ಯಾನ್ಸರ್ ಲಸಿಕೆ ಅರಿವು ಮತ್ತು ಅಗತ್ಯತೆಗಾಗಿ ಇವತ್ತಿನ ದಿನ ಡಿಡಿ ಚಂದನ ವಾಹಿನಿಯಲ್ಲಿ ಸಂಜೆ 7:30ಕ್ಕೆ ಇದು HPV ಲಸಿಕೆ ಅರಿವು ಮತ್ತು ಅಗತ್ಯತೆಯ ಒಂದು ಕಾರ್ಯಕ್ರಮವನ್ನು ಚಂದನ ಮಂಥನದಲ್ಲಿ ನೇರ ಪ್ರಸಾರ ನೋಡಬಹುದಾಗಿದೆ. ಸಂಜೆ 7:15 ಸರ್ವಿಕಲ್ ಕ್ಯಾನ್ಸರ್ಗೋಸ್ಕರ ಎಲ್ಲ ಮಹಿಳೆಯರಿಗಾಗಿ ಈ ಒಂದು ನೇರ ಪ್ರಸಾರ 7:30ಗೆ ಬರುತ್ತೆ. ನಮ್ಮ ಡಿಡಿ ಚಂದನ ಮಹಿಳೆಯರಿಗೆ ಜಾಗೃತಿ ಮೂಡಿಸೋಗೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನ ಇವತ್ತು ಡಿಡಿ ಚಂದನದಲ್ಲಿ 7:15 ಸರಿಯಾಗಿ ಡಿಡಿ ಚಂದನ ನ್ಯೂಸ್ ಚಾನೆಲ್ ಕ್ಯಾನ್ಸಲ್ ಅವೇರ್ನೆಸ್ಗೋಸ್ಕರ ನೀವು ನೋಡಬಹುದಾಗಿದೆ. HPV ಲಸಿಕೆ ಅರಿವು ಮತ್ತು ಅಗತ್ಯತೆ ಭಾಗ 1. ಫಿಫ್ತ್ ಓವರ್ ಫಸ್ಟ್ ಬಾಲ್ ಅಲ್ಲಿ ಎಕ್ಸ್ಟ್ರಾ ಕವರ್ಸ್ ಕಡೆ ಒಂದು ಮ್ಯಾಕ್ಸಿಮಮ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ಪುರುಷೋತ್ತಮ್. ಆಲೋಚನೆ ಮಾಡ್ತಾ ಇರ್ತಾರೆ ಫೀಲ್ಡ್ ಮಿಸ್ ಎಷ್ಟೊಂದು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಶಫಲ್ ಆಗೋಡಿಯುವಂತಹ ಪ್ರಯತ್ನ, ವಿಕೆಟ್ಸ್ ಬಿಟ್ಟೊಡೆಯುವಂತಹ ಪ್ರಯತ್ನ. ಇದು ನರೇಂದ್ರ ಸಿಂಗ್ ಕಟ್ರ್ ಬೌಲರ್ ಇವರು. ಇದೆ ಲಕ್ ಇದೆ. ಇಲ್ಲಿ ಮಾತಾಡ್ತಾ ಇದ್ವಿ ಎಕ್ಸ್ಪೀರಿಯನ್ಸ್ ಮ್ಯಾನ್ ಅಂತ ಹೇಳ್ಬಿಟ್ಟು, ನರೇನ್ ಅಂತ ಮೆಜಿಷಿಯನ್ ಅಂತ ಮಾತಾಡ್ತಾ ಇದ್ವಿ. ನ್ಯೂಸ್ 18 ಕನ್ನಡ ಟೀಮಿನ ಟ್ರಂಪ್ ಕಾರ್ಡ್ ಬೌಲರ್ ಮತ್ತೊಂದು ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. ಫಸ್ಟ್ ಬಾಲ್ ಅಲ್ಲಿ 5th ಓವರ್ ಅಲ್ಲಿ 6 ಬಂದಿತ್ತು, ಡಾಟ್ ಆಗುತ್ತೆ. ಮತ್ತೆ ಶಫಲ್ ಡೌನ್ ದ ವಿಕೆಟ್, ವಿಕೆಟ್ಸ್ ಬಿಟ್ಟೊಡೆಯುವಂತ ಪ್ರಯತ್ನ, ವಿಕೆಟ್ಸ್ ಕಳ್ಕೋತಾರೆ. 41-2 ಕೊನೆಯ 3 ಬಾಲ್ ಉಳಿದಿದೆ 5th ಓವರ್ ಅಲ್ಲಿ. ಹರೀಶ್ ಬ್ಯಾಟರ್. ಸ್ಟೆಪ್ ಔಟ್ ಮಾಡೋಡಿಯುವಂತಹ ಪ್ರಯತ್ನ. ಇಲ್ಲಿ ಪ್ರೊಟೆಕ್ಷನ್ ಇದೆ, ಕ್ಯಾಪ್ಟನ್ ಕಟ್ ಮಾಡ್ತಾರೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವೆ ಗ್ಯಾಪ್ ಹುಡುಕುವಂತ ಪ್ರಯತ್ನ. ಮತ್ತೊಂದು ಬ್ರೇಕ್ ಥ್ರೂ ಸಿಗುತ್ತಿಲ್ಲಿ. ಅಬ್ದುಲ್ ವಿಕೆಟ್ಸ್ ಕಳ್ಕೋತಾರೆ. ನಾನ್ ಸ್ಟ್ರೈಕ್ ಅಲ್ಲಿ ಬಹಳಷ್ಟು ಹೊತ್ತಿನಿಂದ ಮ್ಯಾಚ್ ನೋಡ್ತಾ ಇದ್ರು. ಸ್ಟ್ರೈಕ್ ಬಂದಿದ್ ಕೂಡಲೇ ಬಿಗ್ ಶಾಟ್ ಆಡುವಂತ ಪ್ರಯತ್ನ. ಸ್ಲಾಗ್ ಓವರ್ ನಡೀತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು. ಬಟ್ ಈ ವ್ಯಕ್ತಿಗೆ ಹೊಡೆಯೋದು ತುಂಬಾ ಕಷ್ಟ. ಸುಧಾಕರ್ ಅನ್ಯಾಮ್. ಲಾಸ್ಟ್ ಬಾಲ್ ಆಫ್ 5th ಓವರ್. ನಿಕ್ ಆಗುತ್ತೆ, ಇದು ಮಿಸ್ ಫೀಲ್ಡ್ ಆಗುತ್ತೆ. ಮತ್ತೆ ಮಿಸ್ ಫೀಲ್ಡ್ ಇಂದ ಬಂದಂತ ರನ್ಸ್. ಇದು ಒಂದು ಒಳ್ಳೆ ಬಾಲ್ ನಿಕ್ ಆಗಿತ್ತು. ಸೆಕೆಂಡ್ ರನ್ ಕಂಪ್ಲೀಟ್ ಮಾಡ್ತಾರೆ. ಸುಧಾಕರ್ ಆನ್ ದ ಮಾರ್ಕ್ ವಿತ್ 2 runs. ಕಂಪ್ಲೀಟ್ ಆಗುತ್ತೆ 5 ಓವರ್, 9 ರನ್ ಬರುತ್ತೆ. 2 ವಿಕೆಟ್ ತೆಗಿತಾರೆ ಇವರಲ್ಲಿ.
5 ಓವರ್ಗಳ ನಂತರ ಡಿ ಚಂದನ 44ಕ್ಕೆ 3, 44 for 3 after 5 overs. Last over in progress. $44 for 3. No ball. ಫ್ರೀ ಹಿಟ್ ಕೂಡ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಹರೀಶ್ ಅವರು. ಒಂದೊಳ್ಳೆ ಅವಕಾಶ, ಬಿಗ್ ಶಾಟ್ ಹೊಡೆಯಂತ ಪ್ಲಾನ್ ಮಾಡಬೇಕಾಗತ್ತೆ. 50ರ ಹೊಸ್ತಿಲಲ್ಲಿದೆ ಟೀಮ್ ಡಿ ಚಂದನ. ಓ ಜಸ್ಟ್ ಮಿಸ್ ಆಗುತ್ತಿಲ್ಲಿ. ಸ್ಟೆಂಪ್ಸ್ ಮೇಲೆ ಇಡ್ತಾರೆ. ಫೀಲ್ ಆಗಿರ್ತಾರೆ ಹರೀಶ್ ಅವರು, ಏನ್ ಮಾಡಿದೆ ಇಲ್ಲ ಅಂತೇಳಿ. ಫ್ರೀ ಹಿಟ್ ಬಾಲ್ ಮಿಸ್ ಮಾಡ್ಕೋತಾರೆ. 45 for 3. Still 5 ball remaining. ಬಿಗ್ ಶಾಟ್ ಬರುತ್ತೆ, ಏರಲ್ಲಿದೆ, ಕ್ಯಾಚ್ ಹಿಡಿತಾರ, ನೋಡ್ಬೇಕಾಗತ್ತೆ ಇಲ್ಲಿ. ಓ ಮತ್ತೆ ಕ್ಯಾಚ್ ಡ್ರಾಪ್ ಆಗುತ್ತೆ. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಮತ್ತೆ ಫ್ರೀ ಹಿಟ್ ಸಿಗುತ್ತೆ. ಫಸ್ಟ್ ಫ್ರೀ ಹಿಟ್ ಮಿಸ್ ಆದ್ರೆ ಏನು, ಈ ಫ್ರೀ ಹಿಟ್ ಅನ್ನ ಯೂಸ್ ಮಾಡ್ಕೋತೀವಿ ಅಂತ ಅನ್ಕೋತಾ ಇರ್ತಾರೆ ಹರೀಶ್ ಅವರು. 48ಕ್ಕೆ 3, 48 for 3. ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಇನ್ನು ಕೂಡ 5 ಬಾಲ್ ಇದೆ. ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಷನ್ಗಾಗಿ ಇವಾಗ ಬೌಲರ್ ಚೇಂಜ್ ಮಾಡುವಂತ ಒಂದು ಪ್ಲಾನ್ ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಎಸ್, ಬೌಲರ್ ಚೇಂಜ್ ಆಗ್ತಾ ಇದ್ದಾರೆ ಇವಾಗ. ಆಸಿಕ್ ಮುಲ್ಕಿ ಫೈನಲ್ ಓವರ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ಆಸಿಕ್ ಟು ಹರೀಶ್, ಫ್ರೀ ಹಿಟ್ ಬಾಲ್. ಫ್ರೀ ಹಿಟ್ ಅನ್ನ ಯೂಟಿಲೈಸ್ ಮಾಡ್ಕೋತಾರ ನೋಡ್ಬೇಕಿಲ್ಲಿ. ಫಸ್ಟ್ ಫ್ರೀ ಹಿಟ್ ಅನ್ನ ಮಿಸ್ ಮಾಡ್ಕೊಳ್ಳುವಂತ ಹರೀಶ್, ಮತ್ತೆ ಫ್ರೀ ಹಿಟ್ ಆಪರ್ಚುನಿಟಿ ಸಿಗ್ತಾ ಇದೆ. ಒಳ್ಳೆ ಬಾಲ್ ಇದು, ಸೂಪರ್ ಬೌಲಿಂಗ್ ಇದು. ಸ್ಲೈಟ್ ಆಗಿ ನೋಡಿದ್ರೆ ನಾವು ಸೈಡ್ ಆರ್ಮ್ ಅಲ್ಲಿ ಬೌಲಿಂಗ್ ಮಾಡೋ ತರ ಕಾಣ್ತಾ ಇದ್ದಾರೆ. ವೈಡ್ ಯಾರ್ಕರ್ ಅಲ್ಲಿ ಬೌಲ್ ಮಾಡ್ತಾರೆ. ಮತ್ತೊಂದು ಫ್ರೀ ಹಿಟ್ ಮಿಸ್ ಆಗುತ್ತೆ. ಕೊನೆ 4 ಬಾಲ್ ಉಳಿತಾ ಇದೆ. ಸ್ಲೋ ಒನ್, ಸಖತ್ ಬೌಲಿಂಗ್ ಇದು. ಬ್ಯಾಟರಿಗೆ ಇಲ್ಲಿ ಅವಕಾಶನೇ ಇಲ್ಲ. ಫಸ್ಟ್ ಬಾಲ್ ಅಲ್ಲಿ ವೈಡ್ ಯಾರ್ಕರ್ ಮಾಡಿದ್ರು, ಇವಾಗ ಶಾರ್ಟ್ ರೈಸಿಂಗ್ ಡೆಲಿವರಿ. ಸ್ಲೋ ಒನ್. ಇದು ಕೆಟ್ಟ ಬಾಲ್. ಹೇಳಿದ್ದೆ ತಪ್ಪಾಯ್ತಾ ಅಂತ. ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ವಿ. ಮತ್ತೆ ನೋ ಬಾಲ್ ಸಿಗ್ತಾ ಇದೆ. ಇವಾಗ ಮತ್ತೆ ಫ್ರೀ ಹಿಟ್. ಬ್ಯಾಟ್ ಯಾರಪ್ಪ ಅಂತ ಹೇಳಿದ್ರೆ ಹರೀಶ್. ಸುಧಾಕರ್ ಹೇಳ್ತಾ ಇದ್ದಾರೆ, ದೇವ್ರೆ ನನ್ಗೆ ಯಾಕಪ್ಪ ಸಿಗ್ಲಿಲ್ಲ ಫ್ರೀ ಹಿಟ್ ಅಂತ ಹೇಳಿ. ವೈಡ್ ಬಾಲ್, ಮತ್ತೆ ಎಕ್ಸ್ಟ್ರಾ ರನ್ ಬರ್ತಾ ಇದೆ. ಈ ವೈಡ್ ಇಂದ ಕಂಪ್ಲೀಟ್ ಮಾಡ್ಕೋತಾರೆ ಡಿ ಚಂದನ. ಟೀಮ್ 50 ಆಗುತ್ತೆ. 50 for 3, 50, ಅರ್ಧ ಶತಕ. ಎಲ್ಲೋ ಒಂದ್ ಕಡೆ ಕ್ಯಾಚಸ್ ಎಲ್ಲ ಹಿಡಿದಿದ್ರೆ ಒಂದು 50 ಒಳಗಡೆ ಕಟ್ ಆಗ್ಬೋದಾಗಿತ್ತು.
ಸ್ಟೆಪ್ ಔಟ್ ಮಾಡಿ ಹೊಡಿತಾರೆ, ಮಿಸ್ ಮಾಡ್ತಾರೆ. ಥರ್ಡ್ ಫ್ರೀ ಹಿಟ್ ಇದು, 3 ಫ್ರೀ ಹಿಟ್ ಅನ್ನ ಮಿಸ್ ಮಾಡ್ತಾರೆ. ಜಸ್ಟ್ ಬೈ ಇಂದ ಬಂದಂತ ರನ್ನು. ಐವತ್ತ 51, ಲಾಸ್ಟ್ 2 ಬಾಲ್ಸ್. ಕವರ್ಸ್ ಕಡೆ ಲಾಸ್ಟ್ ಓವರ್ ಅಲ್ಲಿ ಟ್ಯಾಪ್ ಮಾಡ್ತಾರೆ. ಜಸ್ಟ್ 1 ರನ್ ಸಿಗುತ್ತೆ. ಬಿಗ್ ಶಾಟ್ಸ್ಗೆ ಅವಕಾಶ ಕೊಡ್ತಾ ಇಲ್ಲ. ಬಟ್ ಈ ಒಂದು ಗ್ರೌಂಡ್ ನಾವು ಕೆಲವೊಂದು ಮ್ಯಾಚಸ್ ಅನ್ನು ನೋಡಿದ್ರೆ 60+ ರನ್ಸ್ ಮಾಡಿದ್ರೆ ಒಂದು ಉತ್ತಮ ಅಂತ ಅನಿಸುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡುವಂತ ಟೀಮಿಗೆ. ಕೂತೊಡೆಯುವಂತ ಪ್ರಯತ್ನ, ಗ್ಯಾಪ್ ಅಲ್ಲಿದೆ, ಫೀಲ್ಡ್ ಆಗುತ್ತೆ, ಮತ್ತೆ ಬೌಂಡ್ರಿ ಸಿಗುತ್ತೆ. ಇಲ್ಲಿ ಇದು ಫೈಟಿಂಗ್ ಟೋಟಲ್. ಬೌಲಿಂಗ್ ಚೆನ್ನಾಗಿದೆ. ಡಿ ಚಂದ್ರ ಬೌಲರ್ಸ್ ಪ್ರೀವಿಯಸ್ 2 ಮ್ಯಾಚ್ ಅಲ್ಲಿ ಗಮನಿಸಿದ್ರೆ ಒಂದು ಒಳ್ಳೆ ಬೌಲಿಂಗ್ ಟೀಮ್ ಇದೆ, ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ. ಅವ್ರ ತಲೆಯಲ್ಲಿರುತ್ತೆ 55 ರನ್ ಒಳ್ಳೆ ಸ್ಕೋರ್ ಅಂತ ಹೇಳ್ಬಿಟ್ಟು. ಈ ಒಂದು ಸ್ಕೋರ್ ಅನ್ನ ಯಾವ ರೀತಿಯಾಗಿ ಉಳಿಸ್ತಾರೆ ಅಂತ ನೋಡ್ಬೇಕಾಗುತ್ತೆ. ನ್ಯೂಸ್ 18 ಕನ್ನಡ 57 ರನ್ಸ್ ಅನ್ನ ಚೇಸ್ ಮಾಡಬೇಕಾಗುತ್ತೆ. ಮಿಸ್ ಫೀಲ್ಡ್ ಇಂದ ಕನಿಷ್ಠ ಪಕ್ಷ ಒಂದು 10 ರಿಂದ 15 ರನ್ ಉಳಿಸಬಹುದಾಗಿತ್ತು. ಕ್ಯಾಚ್ ಡ್ರಾಪ್ ಇಂದ 2 6 ಬರುತ್ತೆ. ಅದು ಡ್ರಾಪ್ ಮಾಡಿದ ಕೂಡಲೇ ಒಂದು ಮ್ಯಾಕ್ಸಿಮಮ್ ಅನ್ನ ಪಡ್ಕೋತಾರೆ ಪುರುಷೋತ್ತಮ್. ಡೀಪ್ ಫೈನ್ ಲೆಗ್ ಕಡೆ ಒಂದು ಮಿಸ್ ಫೀಲ್ಡ್ ಬರುತ್ತೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಟಾಪ್ ಸ್ಕೋರರ್ ಪುರುಷೋತ್ತಮ್ ಅವರೇ. 3 6 ಬರುತ್ತೆ. ಪುರುಷೋತ್ತಮ್ ಬ್ಯಾಟ್ ಇಂದ 14 ಬಾಲ್ 21 ರನ್, 2 ಬೌಂಡ್ರಿನ ಮಂಜುನಾಥ್ ಎಂ ಪಡ್ಕೋತಾರೆ. ಅಬ್ದುಲ್ ಮಿತಾಲಿ ಅವರು 2 ಬೌಂಡ್ರಿನ ಗಳಿಸ್ತಾರೆ, 8 ರನ್. ಹರೀಶ್ 1 ಬೌಂಡ್ರಿ. ಸುಧಾಕರ್ ಪ್ರಿಯಾ ಲಾಸ್ಟ್ ಅಲ್ಲಿ ಬಂದು 3 ರನ್ ಅನ್ನು ಗಳಿಸ್ತಾರೆ. ಓವರ್ ಆಲ್ ಆಗಿ 6 ಓವರ್ ಅಲ್ಲಿ 56ಕ್ಕೆ 3. ಬೌಲಿಂಗ್ ಕಾರ್ಡ್ ನೋಡೋದಾದ್ರೆ ನಾವು ನರೇಂದ್ರ ಸಿಂಗ್ ಆಬ್ವಿಯಸ್ಲಿ ಲೀಡ್ ಮಾಡ್ತಾರೆ ಈ ವ್ಯಕ್ತಿ ನ್ಯೂಸ್ 18 ಕನ್ನಡ ಟೀಮ್ ಅನ್ನ ಬೌಲಿಂಗ್ ಅಲ್ಲಿ. 2 ಓವರ್ ಅಲ್ಲಿ 13 ರನ್ 2 ವಿಕೆಟ್. ಸತೀಶ್ ಕ್ಯಾಪ್ಟನ್ 2 ಓವರ್ ಅಲ್ಲಿ 19 ರನ್ 1 ವಿಕೆಟ್. ಮಂಜುನಾಥ್ ಆರ್ಯ 12 ರನ್. ಆಶಿಕ್ ಮುಲ್ಕಿ 7 ರನ್ ಕೊಡ್ತಾರೆ 5 ಬಾಲ್ ಅಲ್ಲಿ. ನಿಖಿಲ್ 1 ಬಾಲ್ ಮಾಡಿ 4 ರನ್. ಓವರ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಆಶಿಕ್ ಮುಲ್ಕಿ ಅವರು. ಓವರ್ ಆಲ್ ಕಂಪ್ಲೀಟ್ ಆಗುತ್ತೆ 6 ಓವರ್ಗಳ ನಂತರ. 56, 57 ಟಾರ್ಗೆಟ್, 57 ಟಾರ್ಗೆಟ್. ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡ್ಬೇಕಿಲ್ಲಿ. ಒಂದು ಒಳ್ಳೆ ಫೈಟಿಂಗ್ ಟೋಟಲ್ ಅಂತಾನೆ ಹೇಳ್ಬೋದು. ಬೌಲಿಂಗ್ ಒಂದು ಒಳ್ಳೆ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ಡಿ ಚಂದನ. ಅದಕ್ಕೆ ಅವಕಾಶ ಮಾಡಿಕೊಡ್ತಾರ ಅಥವಾ ಬಿಗ್ ಶಾಟ್ಸ್ ಅನ್ನ ಆಡಿ ನ್ಯೂಸ್ 18 ಕನ್ನಡ 3rd ವಿಕ್ಟರಿಯನ್ನ ಗಳಿಸ್ತಾರ ನೋಡ್ಬೇಕಾಗುತ್ತೆ. ಶಾರ್ಟ್ ಬ್ರೇಕ್ ಟೀ ಮಾಡಲ್ ನಡೀತಾ ಇದೆ. ಮತ್ತೆ ಚೇಸಲ್ ಕಮ್ ಬ್ಯಾಕ್ ಮಾಡ್ತೀವಿ. ಇದು ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್.
ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಯುವಂಥ ಒಂದು ಟೂರ್ನಿಮೆಂಟ್ ಇದು. ಇವತ್ತಿನ ಎರಡನೇ ಪಂದ್ಯ ಡಿ ಚಂದನ ಮತ್ತು ನ್ಯೂಸ್ 18 ಕನ್ನಡ ಕಡೆಯಿಂದ ಕನ್ನಡ ಟೀಮ್ ಇಲ್ಲಿ ವೆರಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಸೆಕೆಂಡ್ ಚೇಸಿಂಗಲ್ಲಿ 57 ಟಾರ್ಗೆಟನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಟೀಮ್ ನ್ಯೂಸ್ 18 ಕನ್ನಡ ವೆರಿ ಫಸ್ಟ್ ಬಾಲ್ಗೆ ಬೌಂಡ್ರಿ ತಗೊಳ್ತಾ ಇದ್ದಾರೆ. ಆಶಿಕ್ ಮುಲ್ಕಿ ಮತ್ತು ಮಂಜುನಾಥ್ ಓಪನಿಂಗ್ ಬ್ಯಾಟ್ಸ್ಮನ್ ಕಣಕ್ಕಿಳಿರೋದು. ವೆರಿ ಫಸ್ಟ್ ಓವರಲ್ಲಿ ಡಿ ಚಂದನ ಪರವಾಗಿ ಅಬ್ದುಲ್ ಅವರು ಬೌಲಿಂಗ್ ಮಾಡ್ತಾ ಇರುವಂಥದ್ದು. ನಿನ್ನೆ ದಿನ ಸೂಪರ್ ಆದಂಥ ಬೌಲಿಂಗ್ ಮಾಡಿದಂಥ ವ್ಯಕ್ತಿ ಇವರು, ವಿಕೆಟ್ ಟೇಕಿಂಗ್ ಬೌಲರ್ ಅಂತಲೇ ಹೇಳ್ಬೋದು ಇವರನ್ನು. ಮತ್ತೆ ಸ್ವಿಚ್ ಯೋಚನೆ ಮಾಡ್ತಾ ಇರುವಂಥದ್ದು. ಈ ಬಾರಿ ಬಿಟ್ಕೊಡೋದಿಲ್ಲ. ಇದರಿಂದ ಬೌಂಡ್ರಿ ಆಗಿತ್ತು, ಬಟ್ ಆದರೆ ಇವಾಗ ಆ ತಪ್ಪನ್ನು ಮಾಡಲ್ಲ ಅಂತ ಹೇಳ್ತಾ ಇರೋದಿಲ್ಲಿ. ಕಮ್ಬ್ಯಾಕ್ ಮಾಡಬೇಕಾಗುತ್ತೆ. ಲೋ ಸ್ಕೋರ್ ಈ ಗ್ರೌಂಡ್ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಒಂದು ಕಡೆಯಿಂದ ಇದು 6 ಓವರ್ಗೆ ಲೋ ಸ್ಕೋರ್ ಅಂತಲೇ ಅನಿಸುತ್ತೆ. ಬಾಲ್ ಟು ಬಾಲ್ ಆಡಿದ್ರು ಕೂಡ 6 ಬೌಂಡ್ರಿಗಳು ಬರ್ತಾ ಇರುತ್ತೆ ಇಲ್ಲಿ. ಬಿಗ್ ಶಾಟ್ ಯೋಚನೆ ಮಾಡಿದಿಲ್ಲ, ಎಡ್ಜ್ ಆಗುತ್ತೆ ಇಲ್ಲಿ. ಕ್ಯಾಚ್ ಅಂತ ಕಾಲ್ ಇದೆ ಮಿಡ್ ಆಫ್ ಅಲ್ಲಿ. ಸೂಪರ್ ಕ್ಯಾಚ್ ಕ್ಯಾರಿ ಆಗ್ತಾ ಇದೆ. ಬರುತ್ತೆ ಫಸ್ಟ್ ಬ್ರೇಕ್ ಥ್ರೂ ಇಲ್ಲಿ. ಮಂಜುನಾಥ್ ವಾಕ್ ಮಾಡಬೇಕಾಗುತ್ತೆ ಈಗ ಡ್ರೆಸ್ಸಿಂಗ್ ರೂಮ್ ಕಡೆಗೆ. ಸ್ಲೋಡಲ್ಲಿ ಇದ್ದಂಥ ಬಾಲನ್ನು ಏರಿಯಲ್ ರೂಟ್ ತಗೊಳ್ಳೋಣ, ಔಟ್ ಆಫ್ ದಿ ಪಾರ್ಕ್ ಕಳ್ಸೋಣ, ಮ್ಯಾಕ್ಸಿಮಮ್ ಹೊಡಿಯೋಣ ಅಂತ ಯೋಚನೆ ಮಾಡಿರೋದಿಲ್ಲಿ. ಬಟ್ ಯೋಚನೆ ಮಾಡಿದಂಗೆ ಆಗಿರಲ್ಲ, ಡಿಸಪಾಯಿಂಟ್ ಆಗಿರ್ತಾರೆ. ಬರುತ್ತೆ ಬ್ರೇಕ್ ಥ್ರೂ ಇಲ್ಲಿ. ಬ್ರೇಕ್ ಥ್ರೂ ತಗೊಳ್ಳುವಂಥ ಬೌಲರ್, ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಹೇಳ್ತಾ ಇದ್ದು ಅಬ್ದುಲ್ ಅವರಿಗೆ. ಬರ್ತಾ ಇದ್ದಂಗೆ ಬೌಂಡ್ರಿ ಅಂತ ಕಾಲ್ ಕೊಟ್ಟಿದ್ದ ಅಂಪೈರ್. ಅದಾದ ನಂತರ ಬರುತ್ತೆ ಇಲ್ಲಿ ಒಂದು ಬ್ರೇಕ್ ಥ್ರೂ ಇಲ್ಲಿ. ಸೂಪರ್ ಬಾಲ್ ಅಂತ ಬೌಲಿಂಗ್ ಬೇಕು ಈ ಥರ ಶಾಟು ಚಂದನ ಟೀಮ್ಗೆ. ಫಸ್ಟ್ ವಿಕೆಟ್ ಕಳ್ಕೊಳ್ತಾ ಇದ್ದಂಗೆ ಇವಾಗ ಸತೀಶ್ ಗ್ರೌಂಡಿಗೆ ಇಳಿತಾರೆ. ಇವಾಗ ಲೀಡ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಆಡಬೇಕಾಗುತ್ತೆ. ಜವಾಬ್ದಾರಿ ತಗೊಂಡು ಆಡಲೇಬೇಕಾಗುತ್ತೆ. ಅವ್ರಿಗೆ ಕೂಡ ಒಂದು ವಿಕ್ಟ್ರಿ ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಾಧ್ಯ. ಸೂಪರ್ ಆದಂಥ ಒಂದು ಕ್ವಾಲಿಟಿ ಬೌಲಿಂಗ್ ಇರುವಂಥದ್ದು ಡಿ ಚಂದನ ಕಡೆಯಿಂದ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಡಿ ಚಂದನ ಟೀಮ್ 56ಕ್ಕೆ 3 ವಿಕೆಟ್ಸನ್ನು ಕಳ್ಕೊಂಡ್ರೆ ನ್ಯೂಸ್ 18 ಕನ್ನಡ ಅದನ್ನು ಚೇಸ್ ಮಾಡ್ತಾ ಇದ್ದಾರೆ 4ಕ್ಕೆ 1. ಸೂಪರ್ ಬಾಲಿಂಗ್ ಇದೆ. ಜಸ್ಟ್ ಡಿಫೆನ್ಸ್ ಮಾಡ್ತಾರೆ ಅಷ್ಟೇ ಕವರ್ ಪಾಯಿಂಟ್ ಕಡೆಗೆ. ಸತೀಶ್ ಅವ್ರ ಅಕೌಂಟ್ ಓಪನ್ ಆಗುತ್ತೆ ಆ್ಯಂಡ್ ಟೀಮ್ ಸ್ಕೋರ್ ಕೂಡ ಮೂವ್ ಆಗುತ್ತೆ ಇಲ್ಲಿ. 5 ರನ್ಸ್ಗೆ ತಲುಪಿರುವಂಥದ್ದು. ಡೇ 4ಅಲ್ಲಿ ನಾವಿದ್ದೀವಿ. ಮ್ಯಾಚ್ ನಂಬರ್ 2 ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ. ಸೂಪರ್ ಬಾಲಿಂಗ್ ಇದು. ವೈಡ್ ಯಾರ್ಕರ್ ಡೆಲಿವರಿಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುವಂಥದ್ದು. ಬೆಸ್ಟ್ ಬೌಲಿಂಗ್ ಅಸ್ತ್ರ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ಫಸ್ಟ್ ಓವರ್ನಿಂದನೇ ಕ್ರೌಡ್ ಗೆಲ್ಲಿಸ್ತಾ ಇರುವಂಥದ್ದು ಇಲ್ಲಿ ಡಿ ಚಂದನ ಟೀಮ್ ಅವರು. ಸ್ಲೋಡಲ್ಲಿ ಅದನ್ನು ಕೆಳಕಕ್ಕೆ ಹೋಗಿದೆ. ತುಂಬಾನೇ ಶಫಲ್ ಆಗಿ ಆಡೋ ಪ್ರಯತ್ನ ಮಾಡಿರೋದು. ಮಿಡಾನಲ್ಲಿ ಕ್ಯಾಚ್ ಅಂತ ಕಾಲ್ ಇತ್ತು. ಈ ಥರ ಮಿಸ್ಫೀಲ್ಡ್ ಮಾಡಂಗೆ ಇಲ್ಲ. ಈಸಿ ಕ್ಯಾಚ್, ತುಂಬಾ ಟೈಮಿಂಗ್ಸ್ ಇತ್ತು ಇಲ್ಲಿ. ಆದರೆ ಅದನ್ನು ಕೈ ಚೆಲ್ತಾರೆ. ಜೀವದಾನ ಸಿಗುತ್ತೆ ಇಲ್ಲಿ. ಆಶಿಕ್ ಮುಲ್ಕಿ ಅವರಿಗೆ ಬಿಗ್ ಶಾಟ್ ಹೊಡಿತಾರೆ. ಇವರು ತುಂಬಾ ಡೇಂಜರ್ ಪ್ಲೇಯರು. ನೀನು ನೋಡಿದ್ವಿ ಯಾವ ಥರ ಈ ವ್ಯಕ್ತಿ ಬ್ಯಾಟಿಂದ ಸ್ಕೋರ್ ಬಂದಿತ್ತು ಅಂತೇಳಿ. ಈ ಒಂದು ವಿಕೆಟ್ಸ್ ನಿಲ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ಮ್ಯಾಚು ಚೇಂಜ್ ಆಗುವಂಥ ಒಂದು ಚಾನ್ಸಸ್ ಇತ್ತು ಇಲ್ಲಿ. ಬಟ್ ಆದರೆ ಜೀವದಾನ ಸಿಕ್ಕಿದೆ. ಅದರ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ನೋಡಬೇಕಾಗಿದೆ. ಎಷ್ಟಲ್ಲಿ ಕಂಪ್ಲೀಟ್ ಆಗುತ್ತೆ ಓವರ್ ನಂಬರ್ 1. ನ್ಯೂ ಬೌಲರ್ ಬಂದಿರೋದು ಇವಾಗ ಹರೀಶ್ ಅವ್ರು ಬಂದಿರೋದು ಸೆಕೆಂಡ್ ಓವರ್ನಲ್ಲಿ. ಇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ವೆರಿ ಫಸ್ಟ್ ಬಾಲ್ ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು. ಸೂಪರ್ ಶಾಟ್ ಇದು. ಸ್ಟೆಪ್ ಆಗ್ತಾರೆ. ಲೋವರ್ ಫುಲ್ ಟಾಸ್ನ ಪಿಕ್ ಮಾಡ್ತಾರೆ. ಬಟ್ ಪ್ರೊಡಕ್ಷನ್ ಇದೆ ಸ್ಕ್ವೇರ್ ಲೆಗ್ ಹತ್ರ. ಜಸ್ಟ್ 1 ರನ್ನಿಗಷ್ಟು ಅವಕಾಶ ಬರುತ್ತೆ ಇಲ್ಲಿ. ಪ್ರತಿ ಬಾಲ್ನಲ್ಲೂ ಕೂಡ ಮೂವ್ ಆಗ್ತಾರೆ ಬ್ಯಾಟ್ಸ್ಮನ್ ಮೂವ್ ಆಗ್ತಾ ಇದ್ದಂಗೆ ಸ್ಕ್ರೀಸ್ ಕೂಡ ಮೂವ್ ಆಗ್ತಾ ಹೋಗುತ್ತೆ.
7 ರನ್ನಿಗೆ ತಲುಪಿರೋದು. 28 ಬಾಲಿಗೆ ಬೇಕಾಗಿರೋದು 50 ರನ್ಸು. ಸೂಪರ್ ಶಾಟ್ ಇದು ಸತೀಶ್ ಅವ್ರ ಕಡೆಯಿಂದ ಬಂದಿದೆ. ಡಿ ಪಕ್ಷ ಕವರ್ಸ್ ಖಾಲಿ ಜಾಗ ಭರ್ತಿ ಮಾಡಿರೋದು. ಇಲ್ಲಿ ಎಂತ ಕ್ಲಾಕಿಂಗ್ ಶಾಟ್ ಬರ್ತಾ ಇರೋದು. ಇದು ಬುಲೆಟ್ ಅದಂಗೆ ಹೋಗ್ತಾ ಇದೆ. ಬರುತ್ತೆ ಬೌಂಡ್ರಿ ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. ಮತ್ತೆ ಸಪೋರ್ಟ್ ಮಾಡುವಂತ ಯೋಚನೆ ಮಾಡಿದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಇದು ಸೀದಾ ಸ್ಟ್ರೈಟ್ ಹೋಗ್ತಾ ಇದೆ. ತಡೆಯಕ್ಕೆ ಚಾನ್ಸೇ ಇಲ್ಲ. ಬರುತ್ತೆ ಬೌಂಡ್ರಿ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಸತೀಶ್ ಅವ್ರ ಕಡೆಯಿಂದ ಬರ್ತಾ ಇರುವಂತಹ ಒಂದು ದೀಪಕ್ ಶಾಕ್ ಕವರ್ಸ್ ಅಂತ ಇದ್ರೆ ಇನ್ನೊಂದು ಸ್ಟ್ರೈಟ್ ಹೊಡೆದಿರುವಂಥದ್ದು. ಮುಂದೆ ನುಗ್ಗಿ ಹೊಡೆದಿರುವಂಥ ಶಾಟ್ ಇದು. ಗೊತ್ತು ಅವರಿಗೆ ಖಾಲಿ ಇದೆ, ತಡೆಯಕ್ಕಿಲ್ಲ, ಚಾನ್ಸೇ ಇಲ್ಲ ಅಲ್ಲಿ ಯಾರು ಅಂತ ಹೇಳ್ಬಿಟ್ಟು ಬೌಂಡ್ರಿ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಇಲ್ಲಿ 15ಕ್ಕೆ ತಲುಪಿರೋದು ನ್ಯೂಸ್ 18 ಕನ್ನಡ 1.4 ಓವರ್ನಲ್ಲಿ. ಇನ್ನು 26 ಬಾಲಿಗೆ ಬೇಕಾಗಿರುವಂಥದ್ದು 42 ರನ್ಸು. ಪಾರ್ಟ್ನರ್ಶಿಪ್ ನಿಧಾನವಾಗಿ ಬಿಲ್ಡ್ ಆಗ್ತದೆ. 7 ಬಾಲಿಗೆ 11 ರನ್ ಪಾರ್ಟ್ನರ್ಶಿಪ್ ಬಂದಿರೋದು ಸತೀಶ್ ಮತ್ತು ಅಶೋಕ್ ಮುಲ್ಕಿ ಅವರ ಕಡೆಯಿಂದ. ಸೂಪರ್ ಬಾಲಿಂಗ್ ಇದು. ಕುಡ್ಲನ್ ಡೆಲಿವರಿ ಬನ್ಸ್ ಆಗುತ್ತೆ. ಸಪೋರ್ಟ್ ಮಾಡುವಂಥ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಳಗೆ ಆಡುವಂಥ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಯೋಚನೆ ಮಾಡಾಗ್ದಂಥ ಬೌಲಿಂಗ್ ಇದು. ನಿನ್ನೆ ಕೂಡ ಹರೀಶ್ ಕಡೆಯಿಂದ ಸೂಪರ್ ಬೌಲಿಂಗ್ ನೋಡಿದ್ವಿ ನಾವು. ಸಖತ್ತಾಗಿರುವಂಥ ಒಂದು ಬೌಲಿಂಗ್ ದಾಳಿ ಡಿ ಚಂದನ ಕಡೆಯಿಂದ. ಫಸ್ಟು ಅಬ್ದುಲ್ ಮಾಡಿದ್ರೆ ಅದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ಇವರು ಹರೀಶ್ ಅವರು. ಶಾರ್ಟ್ ರೈಸಿಂಗ್ ಡೆಲಿವರಿ ಇದು. ಈಸಿ ಸುಲಭ ತುತ್ತು ಇದು ಬ್ಯಾಟ್ರಿಗೆ ಅಂತ ಹೇಳ್ಬೋದಾಗುತ್ತೆ. ರೈಸ್ ಮಾಡ್ತಾ ಇದ್ದಂಗೆ ಪುಲ್ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರೆ ಡೀಪ್ ಸ್ಕ್ವೇರ್ ಲೆಗ್ ಆಚೆಗೆ ಹೋಗುತ್ತೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಡೆಗೆ 6 ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಇಲ್ಲಿ 6 ಬರ್ತಾ ಇದ್ದಂಗೆ 21ಕ್ಕೆ ತಲುಪಿರೋದು. 21 ಫಾಲ್ ಆಸ್ ಆಫ್ 1 ವಿಕೆಟ್ ನ್ಯೂಸ್ 18 ಕನ್ನಡ. ಅಂಡ್ ಫೋರ್ ನಂಬರ್ 2 2 ಓವರ್ ಮುಗಿತಾ ಇದ್ದಂಗೆ 21 ರನ್ಸ್ ಅನ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕ್ತಾರೆ ಇಲ್ಲಿ ನ್ಯೂಸ್ 18 ಕನ್ನಡ ಟೀಮ್ ಅವರು. ಇನ್ನು 24 ಬಾಲಿಗೆ ಬೇಕಾಗಿರುವಂಥದ್ದು 36 ರನ್ಸು. ವಿಕೆಟ್ ಹುಡುಕಾಟದಲ್ಲಿರುವಂಥದ್ದು. ಮತ್ತೆ ಬೌಲಿಂಗ್ ದಾಳಿಗೆ ಕರೆತರೋದು ಯಾರನ್ನಪ್ಪ ಅಂತಂದ್ರೆ ಅಬ್ದುಲ್ ಅವರನ್ನ. ಹೋಪ್ ಇರುತ್ತೆ ಇವ್ರ ಮೇಲೆ, ಒಂದು ನಂಬಿಕೆ ಇರುತ್ತೆ ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತೇಳಿ. ಈ ಪಾರ್ಟ್ನರ್ಶಿಪ್ಗೆ ಬ್ರೇಕ್ ಥ್ರೂ ಕೊಟ್ಟರೆ ಮಾತ್ರ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಇದನ್ನು ಚೇಸ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಲೆಗ್ ಬೈ ಅಂತ ಕಾಲ್ ಬರ್ತಾ ಇದೆ. ಶಫಲ್ ಆಗಿ ಫೈನ್ ಲೆಗ್ ಅಥವಾ ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆಯುವಂಥ ಪ್ಲಾನ್ ಇದು. ಬಟ್ ರನ್ಸ್ ಬರೋದಿಲ್ಲ. ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ. ಬೇಕಾಗುತ್ತೆ ಡಾಟ್ ಬಾಲ್ ಹಾಕಿದರೆ ಮಾತ್ರ ಇಲ್ಲಿ ಚಂದನ ಟೀಮ್ಗೆ ಮ್ಯಾಚ್ ವಿನ್ ಆಗುವಂಥ ಅವಕಾಶ ಇರುತ್ತೆ. ಇಲ್ಲ ಅಂತಂದರೆ ಖಂಡಿತ ನ್ಯೂಸ್ 18 ಕನ್ನಡ ಟೀಮ್ ಅವರು ಒಂದು ಮ್ಯಾಚನ್ನು ವಿನ್ ಆಗ್ತಾರೆ. ಇಲ್ಲಿ ಅದೇ ಥರ ಕಾಣ್ತಾ ಇದೆ. ಹೋಗುವಂಥ ಮೂಮೆಂಟ್ ನೋಡಿದ್ರೆ ಎಲ್ಲ ಒಂದು ಕಡೆಯಿಂದ ಸೂಪರ್ ಅಂತ ಪಾರ್ಟ್ನರ್ಶಿಪ್. 11 ಬಾಲಿಗೆ 18 ರನ್ ಬರ್ತಾ ಇದ್ದಾರೆ ಆಶಿಕ್ ಮುಲ್ಕಿ ಮತ್ತು ಸತೀಶ್ ಅವ್ರ ಕಡೆಯಿಂದ ಬಂದಂಥ ಪಾರ್ಟ್ನರ್ಶಿಪ್ ಅದು. ಮತ್ತೆ ಸಪೋರ್ಟ್ ಮಾಡುವಂಥ ಯೋಚನೆ ಮಾಡ್ತಾರೆ. ಬ್ಯಾಕ್ಫುಟ್ಟಲ್ಲಿ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಬ್ಯಾಟು ಮತ್ತು ಕಾಲ್ಗಳ ಮಧ್ಯೆ ಬಾಲ್ ಹಾಕುವಂಥ ಯೋಚನೆ ಮಾಡಿರೋದು. ಇಲ್ಲಿ ಜಸ್ಟ್ 1 ರನ್ನಿಗೆ ಅಷ್ಟೇ ಅವಕಾಶ ಬರುತ್ತೆ. 1 ರನ್ನಿಂದ 23ಕ್ಕೆ ತಲುಪಿರೋದು ನ್ಯೂಸ್ 18 ಕನ್ನಡ ಟೀಮ್. ಇನ್ನು 21 ಬಾಲಿಗೆ 34 ರನ್ಸ್ ಬೇಕಾಗಿರೋದು. ರಿಕ್ವೈರ್ಡ್ ರನ್ ರೇಟ್ ಹತ್ತಿರತೆ ಇರೋದು. ಪರ್ ಓವರಲ್ಲಿ 10 ತಗೊಂಡು ಕೂಡ ಈಸಿನೇ ಇದೆ. ಇದು ಸಖತ್ತಾಗಿದೆ. ಬಟ್ ಮಿಡ್ ವಿಕೆಟ್ ಏರಿಯಾ ಫೀಲ್ಡರ್ ಇದ್ದಾರೆ, ಕ್ಲಿಯರ್ ಆಗುತ್ತೆ. ಇದು ಲಾಸ್ಟ್ ಮಿನಿಟಲ್ಲಿ ಬರುತ್ತೆ ಕ್ಯಾಚ್ ಅಂತೇಳಿ ಆನಂದ್ ಸರ್ ಅವರನ್ನು ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ. ಇಲ್ಲಿ ಸೆಲೆಬ್ರೇಷನ್ ಶುರುವಾಗಿದೆ, ಕ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಒಂದೊಳ್ಳೆ ಬ್ರೇಕ್ ಥ್ರೂ ಸಿಕ್ಕಿದೆ ಅಂತ ಹೇಳಿದೆ.
ಪಾರ್ಟ್ನರ್ಶಿಪ್ ಚೆನ್ನಾಗಿದೆ. 18ರಿಂದ 19 ರನ್ ಪಾರ್ಟ್ನರ್ಶಿಪ್ ಬಂದಿದೆ. ಕಾಂಟ್ರಿಬ್ಯೂಷನ್ ಕೂಡ ಒಬ್ರಿಗಿಂತ ಒಬ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಂಗೆ ಬರ್ತಾ ಇರುವಂಥ ಬ್ರೇಕ್ ಥ್ರೂ ಇದು. ಬೇಕಿತ್ತು ಬ್ರೇಕ್ ಥ್ರೂ ಇದು ಡಿ ಚಂದನ ಟೀಮಿಗೆ. ಇಟ್ಟಿದ್ರು ಓಪೋ ಅಬ್ದುಲ್ ಅವ್ರ ಮೇಲೆ. ಅದಕ್ಕೆ ತಕ್ಕಂತೆ ಬ್ರೇಕ್ ಥ್ರೂ ಅನ್ನು ತಂದು ಕೊಡ್ತಾ ಇರುವಂಥದ್ದು ಇವರು. ಬಟ್ ಫೀಲ್ಡಿಂಗ್ ಬಗ್ಗೆ ಮಾತಾಡಬೇಕಾಗತ್ತೆ. ಕೌಕಾರ್ನ ಏರಿಯಾದಲ್ಲಿ ಸೂಪರ್ ಕ್ಯಾಚ್ ಅನ್ನು ತಗೊಳ್ತಾರೆ ಲಾಸ್ಟ್ ಮಿನಿಟಲ್ಲಿ. ಒಂದು ಜೀವದಾನ ಆಲ್ರೆಡಿ ಕೊಟ್ಟಿದ್ರು ಅಲ್ಲಿ ಅಶಿಕ್ ಮುಲ್ಕಿ ಅವರಿಗೆ. ತುಂಬಾನೇ ಫುಡ್ ಡೆಲಿವರಿ ಬರುತ್ತೆ ಇಲ್ಲಿ. ನ್ಯೂ ಬ್ಯಾಟರ್ ಬರ್ತಾ ಇದ್ದಂಗೆ ಅಮರ್ನಾಥ್ ಕಡೆಯಿಂದ ಡೀಪ್ ಫೈನ್ ಏರಿಯಾ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಬೌಂಡ್ರಿ ಅಂತ ಕಾಲ್ ಬರ್ತಾ ಇರೋದು ಇಲ್ಲಿ. ಬರ್ತಾ ಇದ್ದಂಗೆ ವೆರಿ ಫಸ್ಟ್ ಬಾಲ್ಗೆ ಬೌಂಡ್ರಿಯನ್ನು ತಗೊಳ್ತಾ ಇರುವಂಥದ್ದು. ನ್ಯೂಸ್ 18 ಕನ್ನಡ ನಿಧಾನವಾಗಿ ಸ್ಕೋರ್ ಮೂವ್ ಮಾಡ್ಕೊಳ್ತಾ ಇದ್ದಾರೆ. 2 ವಿಕೆಟ್ಸ್ ಬಿದ್ದಿದ್ರು ಕೂಡ ಚೇಸ್ ಮಾಡ್ತೀವಿ ಅಂತ ಹೋಗ್ತಾ ಇರೋದು. 27ಕ್ಕೆ ತಲುಪಿರೋದು ಇವಾಗ. ಸೂಪರ್ ಶಾಟ್ ಡೀಪ್ ಸ್ಕೋರ್ ಲೆಗ್ ಕಡೆಗೆ ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ. ಕಂಪ್ಲೀಟ್ ಆಗುತ್ತೆ 3 ಓವರು. 28ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದು ನ್ಯೂಸ್ 18 ಕನ್ನಡ ಟೀಮು. ಇನ್ನು 18 ಬಾಲ್ಗೆ ಬೇಕಾಗಿರುವಂಥದ್ದು 29 ರನ್ ಅಷ್ಟು ಗೆಲುವಿಗಾಗಿ. ಟಾಟ್ ಬಾಲ್ಗಳ ಕಡೆ ಗಮನ ಕೊಡಬೇಕಾಗತ್ತೆ. ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಇಚ್ಛೆಯಲ್ಲಿ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಆಯೋಜಕರು ಆಯೋಜನೆ ಮಾಡಿದರೆ, ಇದೇ ಕಾರ್ಯಕ್ರಮದಲ್ಲಿ ಇವತ್ತು ಸಂಜೆ ಡಿ ಚಂದನ ಕಾರ್ಯಕ್ರಮದಲ್ಲಿ ಬರುತ್ತೆ ಮಹಿಳೆಯರಿಗಾಗಿ. 7:30 ಒಂದು ಅದ್ಭುತ ಕಾರ್ಯಕ್ರಮ ಚಂದನ ಮಂಥನ ಕಾರ್ಯಕ್ರಮ ಅಂತದಲ್ಲಿ ಬರುತ್ತೆ. ಇವತ್ತು 7:30 ಒಂದು ಒಳ್ಳೆ ಕಾರ್ಯಕ್ರಮ ಮಹಿಳೆಯರಿಗೆ. HPV ಲಸಿಕೆ ಅರಿವು ಮತ್ತು ಅಗತ್ಯತೆ ಅನ್ನುವಂಥ ಒಂದು ಕಾರ್ಯಕ್ರಮವಾಗಿ ಭಾಗ 1 ಅನ್ನುವಂಥ ರೂಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವೀಕ್ಷಿಸಿ ಅಗತ್ಯತೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಖಂಡಿತ ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ಸೂಪರ್ ವೆರಿ ಫಸ್ಟ್ ಬಾಲ್ ಶಾರ್ಟ್ ಕವರ್ಸ್ ಕಡೆಗೆ ಜಸ್ಟ್ ಸ್ಲೈಡ್ ಕಟ್ ಮಾಡ್ತಾರೆ ಅಷ್ಟೇ. 1 ರನ್ ಬರುತ್ತೆ ಅಷ್ಟೇ ಇಲ್ಲಿ. ಆ 1 ರನ್ನಿಂದ 29ಕ್ಕೆ ತಲುಪ್ತಾ ಇರುವಂಥದ್ದು. ಈ ಕಾರ್ಯಕ್ರಮ ಕೂಡ ಅಷ್ಟೇ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕೂಡ ಆಯೋಜನೆ ಮಾಡ್ತಿರೋದು ಏನಪ್ಪ ಅಂತಂದರೆ ಅದೇ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ, ಅರಿವು ಮೂಡಿಸೋಕ್ಕೋಸ್ಕರ ಮೆಸೇಜನ್ನು ಮಾಡ್ತಾ ಇರೋದು. ತುಂಬಾ ಮಾರಕ ರೋಗ ಅದು. ದಿನಕ್ಕೆ ಇವತ್ತು ತುಂಬಾ ಹೆಚ್ಚಾಗ್ತಿರುವಂಥ ಒಂದು ಕಾಯಿಲೆ ಕೂಡ. ಅದಕ್ಕೆ ಅದರ ಬಗ್ಗೆ ಅರಿವನ್ನು ಮೂಡಿಸಲೇಬೇಕು. ಅದರ ಬಗ್ಗೆ ಜನಜಾಗೃತಿಯನ್ನು ನಾವು ಮಾಡಲೇಬೇಕು. ಜನಕ್ಕೆ ಅದರ ಬಗ್ಗೆ ನಾವು ವಿಷಯಗಳನ್ನು ಮುಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇರುವಂಥದ್ದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವರು. 9ನೇ ತಾರೀಕು ಸ್ಟಾರ್ಟ್ ಆಗಿದ್ರೆ 18ನೇ ತಾರೀಕುವರೆಗೆ ಲೀಗ್ ನಡೆಯುತ್ತೆ. ಅದಾದಮೇಲೆ ಒಂದು ಸ್ಮಾಲ್ ಬ್ರೇಕ್ ಇರುತ್ತೆ ಯುಗಾದಿ ಮತ್ತು ರಂಜಾನ್ ಪ್ರಯುಕ್ತ. ಇದು ಸ್ಲಾಟ್ ಇದೆ. ಬಿಗ್ ಶಾಟ್ ಯೋಚನೆ ಮಾಡಿದೆ. ಕ್ಯಾಚ್ ಅಂತ ಕಾಲ್ ಇದೆ. ಮಿಸ್ ಆಗುತ್ತೆ. ಇಲ್ಲಿ ಆಪರ್ಚುನಿಟಿಗಳ ಮೇಲೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ಫೀಲ್ಡರ್ಗಳು. ಈ ಥರ ತಪ್ಪುಗಳನ್ನು ಮಾಡೋಂಗೇ ಇಲ್ಲ. ಯಾಕಂದರೆ ಡೇಂಜರ್ ಆಗಿ ಕಾಣ್ತಾ ಇರುವಂಥ ಸತೀಶ್ ಅವ್ರ ಸೈಕಲ್ ಇರೋದು. ಬೌಂಡ್ರಿ 6 ಈಗಾಗಲೇ ಆ ವ್ಯಕ್ತಿ ಬ್ಯಾಟಿಂದ ಬಂದಿದೆ. 8 ಬಾಲಲ್ಲಿ 18 ರನ್ನು, 225 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ಅವರು. 1 6 2 ಬೌಂಡ್ರಿ ಈಗಾಗಲೇ ಅವ್ರ ಇನ್ನಿಂಗ್ಸಲ್ಲಿ ಬಂದಿರುವಂಥದ್ದು ಕೂಡ. ಇನ್ನು 15 ಬಾಲಿಗೆ 26 ರನ್ಸ್ ಬೇಕು ಅಂತಂದರೆ ಸತೀಶ್ ಅವರು ಗುಡುಗಲೇಬೇಕಾಗತ್ತೆ. ಬಿಗ್ ಶಾಟನ್ನು ಹೊಡಿಲೇಬೇಕಾಗತ್ತೆ. 1ರಿಂದ 2 ಸಪೋರ್ಟ್ ಯೋಚನೆ ಮಾಡಿದೆ. ಇಲ್ಲಿ ಕ್ಯಾಚ್ ಅಂತ ಕಾಲ್ ಇದೆ. ಅದೆಲ್ಲ ಕೂಡ ಬರೋಲ್ಲ. ಬಾಲ್ ಹತ್ರಕ್ಕೆ ಯಾರು ಕೂಡ ಅಷ್ಟೇ ವಿಕೆಟ್ ಕೀಪರ್ ಇರ್ತಾರೆ. ಸ್ಲಿಪ್ ಕೂಡ ಇರುತ್ತೆ. ಅಲ್ಲೇ ಶಾರ್ಟ್ ಪಾಯಿಂಟನ್ನು ಕೂಡ ನಿಲ್ಲಿಸ್ತಾರೆ. ಬಟ್ ನೋಮಾನ್ಸ್ ಲ್ಯಾಂಡ್ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಅದೃಷ್ಟ ಕೈ ಹಿಡಿತಾ ಇರೋದು ಯಾರಿಗಪ್ಪ ಅಂದರೆ ಸತೀಶ್ ಅವರಿಗೆ. ಜೀವದಾನಗಳ ಮೇಲೆ ಜೀವದಾನವನ್ನು ನೀಡ್ತಾ ಇರುವಂಥದ್ದು ಡಿ ಚಂದನ ಟೀಮ್ ಅವರು. ಇನ್ನು 14 ಬಾಲಿಗೆ 25 ರನ್ಸ್ ಬೇಕಾಗಿರೋದು. ಶೋಡ್ ಆಗಿದೆ. ಪುಲ್ ಮಾಡೋ ಯೋಚನೆ ಮಾಡಿದ್ದು ಅಲ್ಲೂ ಮಿಸ್ ಮಾಡ್ತಾರೆ.
ವಿಕೆಟ್ ಕೀಪರ್ ನಿಕ್ಕ ಆಗುತ್ತೆ ಇಲ್ಲಿ ಕ್ಯಾಚ್ ಅಂತ ಕಾಲ್ ಇದ್ದಿದ್ದು ಇಬ್ರು ಬ್ಯಾಟ್ಸ್ಮನ್ಗಳಿಗೆ ಇಲ್ಲಿ ಜೀವದಾನ ಒಂದೇ ಓವರಲ್ಲಿ ಸಿಕ್ಕಿರೋದು. ವಿಕೆಟ್ ಕೀಪರ್ ಸುಧಾಕರ್ ದ ಮೋಸ್ಟ್ ಸೀನಿಯರ್ ಪ್ಲೇಯರ್ ಅಂತಾನೆ ಹೇಳ್ಬೇಕಾಗುತ್ತೆ ಅವ್ರನ್ನ, ಕ್ಯಾಪ್ಟನ್ ಕೂಡ. ಪುರುಷೋತ್ತಮರಲ್ಲಿ ಕೊನೆ ಬಾಲ್ ಇದು ಕೂಡ ಅವಕಾಶ ಇದೆ, ಬಟ್ ಸ್ವಲ್ಪ ಬ್ಯಾಕ್ ರನ್ನಿಂಗ್ ಮಾಡಿ ಹಿಡಿಬೇಕಂದ್ರೆ ಅಷ್ಟು ಈಸಿ ಇರಲ್ಲ. ಡಿಫೈನ್ ಕಡೆಗೆ ಬರುತ್ತೆ ಇಲ್ಲಿ. ಈಸಿ 2 ರನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ, ಬಟ್ ಓವರ್ ಕಂಪ್ಲೀಟ್ ಆಗುತ್ತೆ. 12 ಬಾಲ್ಗೆ 22 ರನ್ಸ್ ಬೇಕಾಗಿರೋದು. ಇನ್ನು ಕೊನೆ 12 ಬಾಲ್ಗೆ 22 ರನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಇದೇ ಓವರ್ ಆಗುತ್ತೆ ಡಿಸೈಡೆಡ್. ಇವಾಗ ಎರಡು ಟೀಮಿಗೆ ವಿನ್ ಆಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಬೌಲಿಂಗ್ ಮಾಡಬೇಕಾಗುತ್ತೆ. ಇದೇ ಡಿ ಚಂದನ ಕಡೆಯಿಂದ ಬೆಸ್ಟ್ ಬೌಲಿಂಗ್ ಅಸ್ತ್ರ ಇದೆ. ಫಸ್ಟ್ ಓವರಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗಿದ್ರು ಕೂಡ ಬಟ್ ಕಮ್ ಬ್ಯಾಕ್ ಮಾಡುವಂಥ ಒಂದು ಶ್ರಮತೆ, ಒಂದು ಎಬಿಲಿಟಿ ಹರೀಶ್ ಅವ್ರ ಕಡೆ ಇದೆ. ಅದೇ ಮಾತುಕತೆ ಮಾಡ್ತಾ ಇರೋದಿಲ್ಲ ಡಿ ಚಂದನ ಟೀಮ್ ಅವರು. ಹಾಕಿ ನೀವು ನೋ ಪ್ರಾಬ್ಲಮ್, ನೀವು ಯಾಕೆ ಹಾಕ್ತೀರಾ ಅಂತ ಧೈರ್ಯ ತುಂಬ್ತಾ ಇರೋದು ಅವರಿಗೆ, ಐಡಿಯಾಸ್ಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಯಾವುದರ ಇದೆ ವೀಕ್ನೆಸ್ ಆಪೋಸಿಟ್ ಟೀಮಿಂದ ಅಂತೇಳಿ. ಆದರೆ ಇಲ್ಲಿ ಸತೀಶ್ ಮತ್ತು ಅಮರ್ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಇನ್ನೂ ಕೂಡ ಬರಬೇಕಾಗುತ್ತೆ. ಟೀಮ್ ಗೆಲ್ಲಬೇಕು ಅಂತ ಇದ್ರೆ ಇನ್ನು ಬೇಕಾಗಿರೋದು 22 ರನ್ಸು ಕೊನೆ 12 ಬಾಲಲ್ಲಿ. ಬಟ್ ಆದರೆ ಈ ಓವರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಡಿ ಚಂದನ ಟೀಮಿಗೆ ಕೂಡ. ಜಾಸ್ತಿ ರನ್ಸ್ ಕೊಡದೆ ಒಂದು 10 ರನ್ ಒಳಗಡೆನೆ ಈ ಓವರಲ್ಲಿ ಕಟ್ ಹಾಕೊಂಡ್ರೆ ಲಾಸ್ಟ್ ಓವರಲ್ಲಿ ಬರುವಂಥ ಬೌಲರ್ಗೆ ಅಷ್ಟು ಪ್ರೆಸರ್ ಕೂಡ ಇರಲ್ಲ. ಅಪೋಸಿಟ್ ಟೀಮ್ ಕೂಡ ಅಷ್ಟೇ, ಲಾಸ್ಟ್ ಓವರಿಗೆ ಜಾಸ್ತಿ ರನ್ ಇಟ್ಕೊಳ್ಬಾರ್ದು, ಅದಕ್ಕೆ ಈ ಓವರ್ನ ಅವರು ಕೂಡ ಟಾರ್ಗೆಟ್ ಮಾಡ್ತಾರೆ. ವೈಡ್ ಆರ್ಕರ್ ಮಾಡುವಂಥ ಯೋಚನೆ ಇದೆ. ಫುಲ್ ಟಾಸ್ ಕನೆಕ್ಟ್ ಆದರೂ ಕೂಡ ಮಿಡಲ್ ಆಫ್ ದ ಬ್ಯಾಟ್ ಆಗೋದಿಲ್ಲ, ಜಸ್ಟ್ ಎಡ್ಜ್ ಆಗುತ್ತೆ ಅಷ್ಟೇ. ಇಲ್ಲಿ 1 ರನ್ನಿಗೆ ಅವಕಾಶ ಬರುತ್ತೆ. ಇನ್ನು 21 ರನ್ಸ್ ಬೇಕಾಗಿರೋದು 11 ಬಾಲ್ಗೆ. ಕೊನೆ 11 ಬಾಲ್ಗೆ 21 ರನ್ಸು ಬೇಕಾಗಿರುವಂಥದ್ದು. ಸ್ಟಾಪ್ ಔಟ್ ಮಾಡೋ ಯೋಚನೆ ಮಾಡಿದ್ರೆ ಸೂಪರ್ ಅಂತ ಬೌಲಿಂಗ್ ಹಾಕಿದ್ದಾರೆ. ಇದು ಗೊತ್ತು ಅವರಿಗೆ, ಫಸ್ಟ್ ಸ್ಟಂಪ್ ಟು ಸ್ಟಂಪ್ ಅಟ್ಯಾಕ್ ಮಾಡಿದಾಗ ಸ್ಟ್ರಾಂಗ್ ಆಗಿದ್ದಾರೆ. ಇವರ ಫೇವ್ರೇಟ್ ಝೋನ್ಗೆ ಹೊಡಿತಾರೆ ಸತೀಶ್ ಅವರು ಅಂತೇಳಿ, ಮುಂದೆ ಹಾಕಿದ ಕೂಡಲೇ ಬಿಗ್ ಶಾಟ್ ಹೊಡಿತಾರೆ ಅಂತೇಳಿ ಅದಕ್ಕೆ ಇಲ್ಲಿ ಲೈನಲ್ಲಿ ಅಂತ ಚೇಂಜ್ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಪ್ಲಾನ್ ಮಾಡಿ ಆಗ್ತಾ ಇರುವಂಥ ಒಂದು ಬೌಲಿಂಗ್ ಇದು ಹರೀಶ್ ಅವ್ರ ಕಡೆಯಿಂದ. ಕೊನೆ 10 ಬಾಲ್ಗೆ 21 ರನ್ಸ್ ಇನ್ನೂ ಕೂಡ ಬೇಕಾಗಿರುವಂಥದ್ದು. ಸೂಪರ್ ಬೌಲಿಂಗ್ ಅಂದ್ರೆ ಅಷ್ಟೇ ಒಳ್ಳೆ ಶಾಟ್. ಡಿಪ್ ಅಕ್ಷಾ ಕವರ್ಸ್, ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ ಇಲ್ಲಿ. ಸೂಪರ್ ಫೀಲ್ಡಿಂಗ್ ಬರ್ತಾ ಇದೆ ಇಲ್ಲಿ. ಜಸ್ಟ್ 2 ರನ್ನಿಗೆ ಅಷ್ಟು ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. ಇದೇನೋ ಜಾಸ್ತಿ ಮ್ಯಾಟ್ರ್ ಆಗಲ್ಲ ಡಿ ಚಂದನ ಟೀಮಿಗೆ. ಬಟ್ 1 6 1 ಬೌಂಡ್ರಿ ಬಂದರೂ ಕೂಡ ಮತ್ತೆ ಪ್ರೆಸರ್ ಬಿಲ್ಡ್ ಆಗುತ್ತೆ ಇಲ್ಲಿ. ಅದಕ್ಕೆ ಅವಕಾಶ ಕೊಡಬಾರ್ದು ಡಿ ಚಂದನ ಟೀಮ್ ಅವರು. ಆ 6 ಅನ್ನು ತಗೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ ನ್ಯೂಸ್ 18 ಕನ್ನಡ ಟೀಮ್ ಅವರು. ಎಲ್ಲ ಒಂದು ಕಡೆಯಿಂದ ಹೋಪ್ ಇರುತ್ತೆ ಸತೀಶ್ ಕಡೆಯಿಂದ, ಅವ್ರು ಬಿಗ್ ಶಾಟ್ ಹೊಡಿತಾರೆ, ಅವರನ್ನು ಕಟ್ಟಿ ಹಾಕಲೇಬೇಕು ಅಂತ ಹೇಳಿ. ಸೂಪರ್ ಬೌಲಿಂಗ್ ಇದು. ವೈಡ್ ಆರ್ಕರ್ ಮಾಡಕ್ಕೆ ಕೊಟ್ಟಿರುವಂಥದ್ದು, ಬ್ಲ್ಯಾಕ್ ಹೋಲ್ ಡೆಲಿವರಿ ಇದು. ರನ್ಸ್ ಬರೋದೇ ಇಲ್ಲ ಇದು ಸೂಪರ್ ಬೌಲಿಂಗ್ ಇದು. ಸ್ವಿಚ್ ಇಟ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ವೈಡ್ ಯಾರ್ಕರ್ ಡೆಲಿವರಿ ಮಾಡಿದ್ರು. ಆಲ್ಮೋಸ್ಟ್ 4th ಇಂದ 5th ಸ್ಟಂಪಲ್ಲಿ ಹೋಗಿರುವಂಥ ಬಾಲ್ ಅದು. ಒಳ್ಳೆ ಕಮ್ ಬ್ಯಾಕ್, ಅದಕ್ಕೆ ಹೇಳಿದ್ದು ಇದೇ ಬೆಸ್ಟ್ ಬೌಲಿಂಗ್ ಅಸ್ತ್ರ. ಹರೀಶ್ ಅವರು ಫಸ್ಟ್ ಓವರ್ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಕಮ್ ಬ್ಯಾಕ್ ಮಾಡುವಂಥ ಒಂದು ಕೆಪಾಸಿಟಿ, ಎಬಿಲಿಟಿ ಆ ವ್ಯಕ್ತಿ ಕೈಲಿದೆ ಅಂತೇಳಿ ಅದನ್ನೇ ಮಾಡಿ ತೋರಿಸ್ತಾ ಇರೋದು ಇಲ್ಲೂ ಕೂಡ. ಕೊನೆ 8 ಬಾಲ್ಗೆ 19 ರನ್ಸ್ ಬೇಕಾಗಿರೋದು ಇನ್ನು. ಶಫಲ್ ಆಗಿ ಆಡುವಂತ ಯೋಚನೆ ಮಾಡಿದ್ದು. ಸೂಪರ್ ಬಾಲ್ ಅಂತ ಒಂದು ಬೌಲಿಂಗ್ ಇದು. ಯಾವುದೇ ರನ್ಸ್ ಬರೋದಿಲ್ಲ ಇಲ್ಲಿ, ತುಂಬಾನೇ ದೂರ ಇದೆ. ಸೂಪರ್ ಬಾಲ್ ಅಂತ ಒಂದು ಬೌಲಿಂಗ್ ನೋಡ್ತಾ ಇದ್ದೀವಿ ನಾವು. ಕೊನೆ ಬಾಲ್, ಲಾಸ್ಟ್ ಬಾಲ್. ಈ ಲಾಸ್ಟ್ ಬಾಲ್ ಕೂಡ ಡಿಸೈಡ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೋರ್ ಮೂವ್ ಮಾಡಿಕೊಂಡ್ರೆ ಮಾತ್ರ ಪ್ಲಸ್ ಆಗೋದು ಇಲ್ಲಿ ನ್ಯೂಸ್ 18 ಕನ್ನಡ ಟೀಮಿಗೆ. ಯೋಚನೆ ಮಾಡ್ತಾ ಇದ್ದಾರೆ ಹರೀಶ್. Oh my
ಗುಡ್ನೆಸ್, ಎಂತ ಕಂಬ್ಯಾಕ್ ಇದು. ಇದೇ ಹರೀಶ್ ಅವರ ಸಿಕ್ಸರ್ ಬೌಂಡ್ರಿನ ಫಸ್ಟ್ ಅಲ್ಲಿ ಸತೀಶ್ ಅವರು ಹೊಡೆದಿರುವಂತದ್ದು. ಇವಾಗ ಕ್ರೂಷಿಯಲ್ ಮೂಮೆಂಟ್, ಮ್ಯಾಚ್ಗೆ ಬೇಕಾಗಿದ್ದು ಒಂದೇ ಒಂದು ಬ್ರೇಕ್ ಥ್ರೂ ಅಂತ ಯೋಚನೆ ಮಾಡಿದೆ. ಅದೇ ಟೈಮಲ್ಲಿ ಸತೀಶ್ ಅವರ ಒಂದು ಬ್ರೇಕ್ ಥ್ರೂ ಅನ್ನು ತರುವಂತದ್ದು. ಯು ಮಿಸ್ ಅ ಹೀಟ್ ಅನ್ನೋ ರೂಪದಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಇಲ್ಲಿ ಸಖತ್ ಕಾಟ ಕೊಟ್ಟರು ಈ ಒಂದು ಓವರ್ನಲ್ಲಿ ಹರೀಶ್ ಅವರು ಬ್ಯಾಟ್ಸ್ಮನ್ಗಳಿಗೆ. ಜಸ್ಟ್ 3 ರನ್ನಿಗೆ ಮಾತ್ರ ಅವಕಾಶ ಕೊಡೋದು. ಇಲ್ಲಿ ಕಂಪ್ಲೀಟ್ ಆಗಿ ಮೊಮೆಂಟಮ್ ಶಿಫ್ಟ್ ಆಗ್ತಾ ಇದೆ. ಬಟ್ ಆದರೆ ಹೋಪ್ ಇರುತ್ತೆ, ಇನ್ನೂ ಕೂಡ ಹೊಡೆಯುವಂಥ ಅವಕಾಶ ಇದೆ ಅಂತ. 2ರಿಂದ 3 6 ಲೆಕ್ಕಾಚಾರ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿರ್ತಾರೆ. ಬಿಗ್ ಶಾಟ್ ಮಿಡಲ್ ಆಫ್ ದ ಬ್ಯಾಟಲ್ಲಿ ಹೊಡಿ, ಸ್ಕ್ವಾರ್ ಲಾಗು ಮಿಡ್ ವಿಕೆಟ್ ಏರಿಯಾ ಕಡೆಗೆ ಖಾಲಿ ಜಾಗ ಇದೆ. ಫೀಲ್ಡರ್ ತಲೆ ಮೇಲೆ ಹೊಡೆಯುವಂಥ ಪ್ರಯತ್ನ ಮಾಡಿ ಕ್ಲಿಯರ್ ಆಗುತ್ತೆ. ಇನ್ಫಿಟ್ ಕ್ಲಿಯರ್ ಆಗ್ತಾ ಇದ್ದಂಗೆ ಬೌಂಡ್ರಿ ಕೂಡ ಬರುತ್ತೆ ಅಂತ ಹೇಳಿ ಕೊನೆ 6 ಬಾಲಿಗೆ ಬೇಕಾಗಿರುವಂಥದ್ದು ಇನ್ನು 6 ಬಾಲ್ ಮುಂದೆ 19 ರನ್ 19 ರನ್ ಬೇಕಾಗಿರೋದಂಥದ್ದು ಇನ್ನು ವಿಕ್ಟರಿಗೋಸ್ಕರ. ನ್ಯೂಸ್ 18 ಕನ್ನಡ ಚಾನಲ್ನವರು ಆಡ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ಒಂದು ಕಡೆಯಿಂದ ಫಸ್ಟ್ 3 ಓವರ್ನಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಇದ್ದಿದ್ದು ನ್ಯೂಸ್ 18 ಕನ್ನಡ ಟೀಮ್ ಕಡೆಗೆ. ಅದಾದ ನಂತರ 4th ಮತ್ತು 5th ಓವರ್ಲಿ ಕಂಪ್ಲೀಟ್ ಆಗಿ ವಾಪಸ್ ಮಾಡಿದ್ರು ಡಿ ಚಂದನ ಟೀಮ್ ಅವರು. ಕೆಲವು ಮಿಸ್ಫೀಲ್ಡ್ಗಳು ಮಾಡಿದ್ರು ಕೂಡ ಬೌಲರ್ಸ್ಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಸೂಪರ್ ಬೌಲಿಂಗ್, ಕಂಬ್ಯಾಕ್, ಎಂಥ ಕ್ವಾಲಿಟಿ ಬೌಲಿಂಗ್. ಅಬ್ದುಲ್ ಆಗಿರ್ಬೋದು, ಹರೀಶ್ ಅವ್ರು ಆಗಿರ್ಬೋದು. ಫಸ್ಟ್ ಓವರ್ ಕಾಸ್ಟ್ಲಿ ಆಗಿದ್ರು ಕೂಡ ಆ ಒಂದು ಬೌಲಿಂಗ್ ಬಗ್ಗೆ ಮಾತಾಡಬೇಕಾಗುತ್ತೆ. ಡಾಟ್ ಬಾಲ್ ಆ್ಯಂಡ್ ಲಾಸ್ಟ್ ಬಾಲಲ್ಲಿ ವಿಕೆಟ್ ತೆಗೆಯೋದು ಕ್ರೂಷಿಯಲ್ ಬಾಲ್ನಲ್ಲಿ. ಲಾಸ್ಟ್ ಓವರ್ನಲ್ಲಿ ಗೋಪಾಲ್ ಕೃಷ್ಣ ಬರ್ತಾ ಇದ್ದಂಗೆ ಬಿಗ್ ಶಾಟ್, ಕ್ಯಾಚ್ ಅಂತ ಕಾಲ್ ಇದೆ. ಇದು ಮಿಡ್ ವಿಕೆಟ್ ಏರಿಯಾ ಬರುತ್ತೆ. ಇಲ್ಲಿ ಬ್ರೇಕ್ ಥ್ರೂ, ಇಲ್ಲಿ ಸೀನಿಯರ್ ಪ್ಲೇಯರ್ ಕಡೆಯಿಂದ ಒಂದೊಳ್ಳೆ ಬೌಲಿಂಗ್ ದಾಳಿ ನೋಡ್ತಾ ಇದ್ದೀವಿ ನಾವು. ಹರೀಶ್ ಅವ್ರು ಕ್ಯಾಚ್ ಹಿಡಿತಾರೆ ಮಿಡ್ ವಿಕೆಟ್ ಏರಿಯಾದಲ್ಲಿ. ಸೆಲೆಬ್ರೇಷನ್ ಜೋರಾಗಿದೆ, ಜೋಶ್ ಇದೆ ಡಿ ಚಂದ್ರ ಟೀಮ್ ಕಡೆಯಿಂದ. ಯಾಕೆಂತಂದ್ರೆ ಇದಕ್ಕೆ ಈ ಬ್ರೇಕ್ ಥ್ರೂ ಬೇಕು ಅವರಿಗೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ಗಳು ಬರ್ತಾ ಇರೋದು. ಇಲ್ಲಿ ದ ಮೋಸ್ಟ್ ಸೀನಿಯರ್ ಪ್ಲೇಯರ್, 50+ ಏಜ್ ಆಗಿದ್ರು ಕೂಡ ಆ ಸೆಲೆಬ್ರೇಷನ್ ಏನು ಕಮ್ಮಿ ಇಲ್ಲ. ಇನ್ನೂ ಕೂಡ ಜೋಶ್ ಇದೆ ಬಾಡಿಯಲ್ಲಿ, ಬಿಸಿ ರಕ್ತ ಕುದಿತಾನೆ ಇದಂತಾರೆ ಕಾಣ್ತಾ ಇದೆ. ಆ ರೀತಿಯ ಒಂದು ಫಿಟ್ನೆಸ್, ಆ ರೀತಿಯ ಒಂದು ಎನರ್ಜಿನ ನೋಡ್ತಾ ಇರೋದು ನಾವು ಗೋಪಾಲ್ ಕೃಷ್ಣ ಸರ್ ಕಡೆಯಿಂದ. ನೀವು ಬ್ಯಾಟ್ಸ್ಮನ್ ಬರ್ತಾ ಇರುವಂಥದ್ದು ನರೇಂದ್ರ. ಹೋಪ್ ಇದೆ, ಲೆಫ್ಟ್ ಹ್ಯಾಂಡರ್ ಬ್ಯಾಟ್ರಿ ಇವರು. ಸೂಪರ್ ಬ್ಯಾಟಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಇವರು ಬಿಗ್ ಶಾಟ್ಗಳನ್ನು ಹೊಡಿತಾರೆ. ಡೀಪ್ ಸ್ಕ್ವೇರ್ ಲೆಗ್ ಆ್ಯಂಡ್ ಡೀಪ್ ಮಿಡ್ ವಿಕೆಟ್ ಏರಿಯಾಗಳನ್ನು. ಲೆಫ್ಟಿ ಬ್ಯಾಟ್ಸ್ಮನ್ ಬಂದಿರೋದು ಇವಾಗ. ಫೀಲ್ಡ್ ಸೆಟ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಕೋಕಾನ್ ಮತ್ತು ಡೀಪ್ ಮಿಡ್ ವಿಕೆಟ್ ಅಂಡ್ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಈ ರೀತಿ ಒಂದು ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇರುವಂಥದ್ದು. ಜಸ್ಟ್ 5 ಬಾಲಿಗೆ 19 ರನ್ ವಿಕ್ಟರಿಗೋಸ್ಕರ ಬೇಕಾಗಿರುವಂಥದ್ದು. ಅದ್ಭುತವಾದಂಥ ಕಾರ್ಯಕ್ರಮ ಇಲ್ಲಿ ನಮ್ಮ ಕಮಿಟಿ ಕಡೆಯಿಂದ ನಡೀತಾ ಇರುವಂಥದ್ದು, ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ. ಯಾಕಪ್ಪ ಈ ಕಾರ್ಯಕ್ರಮ ಅಂತಂದರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಗೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಒಂದು ಪಂದ್ಯ ಇದು. ಲಾಸ್ಟ್ ಮಿನಿಟಲ್ಲಿ ಬರುತ್ತಲ್ಲ ಕ್ರೂಷಿಯಲ್ ಕಾಲ್, ರಿಸ್ಕ್ ನಾ ತಗೊಳ್ಳಲ್ಲ, ಕೊಡ್ತೀನಿ ಥರ್ಡ್ ಅಂಪೈರ್ಗೆ ಅಂತೇಳಿ. ಇದು ಕೂಡ ಯೋಚನೆ. ಇವಾಗ ಟಿವಿ ಅಂಪೈರ್ ನೋಡಬೇಕಾಗುತ್ತೆ, ಇವಾಗ ಪರಿಶೀಲನೆ ಮಾಡಬೇಕಾಗುತ್ತೆ ಏನಾಗ್ತದೆ ಅಂತೇಳಿ. ಆದರೆ ಇಲ್ಲಿ ರೆಡಿ ಇದ್ದಾರೆ, ಚೀರ್ ಮಾಡ್ತಾ ಇದ್ದಾರೆ, ಥಮ್ಸಪ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಗೆ ಇದೆ ಡಿ ಚಂದ್ರ ಟೀಮ್ ಕಡೆಯಿಂದ. ಔಟ್ ಅಂತ ಕಾಲ್ ಬರುತ್ತೆ ಇಲ್ಲಿ ಅಂಪೈರ್ಸ್ ಕಡೆಯಿಂದ. ವಾಕ್ ಮಾಡಬೇಕಾಗುತ್ತೆ ಇವಾಗ. ಮೊದಲೇ ಹೇಳ್ತಾ ಇದ್ವಿ ನಾವು, ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿರೋ ಉದ್ದೇಶನೇ ನಾವು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥದ್ದು ಅಂತೇಳಿ. ಅದೇ ಕಾರ್ಯಕ್ರಮದ ಇನ್ನೊಂದು ಮಾಹಿತಿ ಕೂಡ ಬರುತ್ತೆ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ. ಇವತ್ತು ಸಂಜೆ 7 ಗಂಟೆಗೆ 7:30ಕ್ಕೆ ಸರಿಯಾಗಿ ಒಂದು ಕಾರ್ಯಕ್ರಮ ಇರುತ್ತೆ. ಮಹಿಳೆಯರಿಗೆ HPV ಲಸಿಕೆ ಅರಿವು ಮತ್ತು ಅಗತ್ಯತೆ ಬಗ್ಗೆ ಭಾಗ ಹೊಂದುವಂಥ ಕಾರ್ಯಕ್ರಮವನ್ನು ಚಂದನ ಮಂಥನದಲ್ಲಿ ಇವತ್ತು ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಾಗುತ್ತೆ. ಇವತ್ತು ಸಮಾಜಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇಲ್ಲಿ ದೂರದರ್ಶನ ಒಂದು
ಚಾನಲ್ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೆಸಿರುವಂತಹ ಉದ್ದೇಶನೇ ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟಿನ ಚೇರ್ಮನ್ ಕಿರಣ್ ಶೆಟ್ಟಿ ಸರ್ ಆಗಿರ್ಬೋದು, ಅಂಡ್ ವೈಸ್ ಚೇರ್ಮನ್ ಜಗದೀಶ್ ಸರ್ ಆಗಿರ್ಬೋದು, ಅಂಡ್ ಹೈಪರ್ ಸ್ಪೋರ್ಟ್ಸಿನ ಕಮಿಟಿ ಮೆಂಬರ್ ಆದಂಥ ವಿಜಯ್ ಶಂಕರ್ ಅವರಾಗಿರ್ಬೋದು, ಅಂಡ್ ರಘು ಸರ್ ಆಗಿರ್ಬೋದು, ಅಂಡ್ ಆಲ್ ಅದರ್ ಸ್ಪೋರ್ಟ್ಸ್ ಸ್ಟಾಫ್. ಪ್ರತಿಯೊಬ್ಬರ ಉದ್ದೇಶ ಇರೋದೇ ಮನಸ್ಸಲ್ಲಿದೆ. ಇದೇ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇದೇ ಕಾರ್ಯಕ್ರಮಕ್ಕೋಸ್ಕರನೇ ನಮ್ಮ 24 ಟಿವಿ ಚಾನೆಲ್ಗಳ ಮಾಧ್ಯಮದವರನ್ನ ಕರ್ಕೊಂಡ್ಬಂದು ಆಡಿಸ್ತಾ ಇರುವಂಥದ್ದು. ಇಲ್ಲಿ ಅಫಿಷಿಯಲ್ಸ್ಗಳು ಎನಿ ಟೈಮ್ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಖುಷಿ ಆಗುತ್ತೆ ನಮಗೂ ಕೂಡ. ಎನಿ ಟೈಮ್ ಮೈಕ್ ಆ್ಯಂಡ್ ಪೆನ್ ಇಡುವಂಥ ಕೈಗಳು, ಕ್ಯಾಮ್ರಾ ಮುಂದೆ ಇರುವಂಥ ಮುಖಗಳು ಇವತ್ತೆಲ್ಲವೂ ಕೂಡ ಸ್ವಲ್ಪ ಅದರಿಂದ ದೂರ ಬಂದಿದ್ದಾರೆ ಅಂತಂದರೆ ಮೈಂಡ್ ಕೂಡ ಪೀಸ್ಫುಲ್ ಆಗಿರುತ್ತೆ. ಯೋಚನೆಗಳು ಮಾಡಿರ್ತಾರೆ. ಪ್ರತಿಯೊಬ್ಬರಿಗಿಂತ ಒಬ್ಬರು ಮಾಸ್ಟರ್ ಮೈಂಡ್ ಇವರೆಲ್ಲರೂ ಕೂಡ. ಗ್ರೌಂಡ್ ಒಳಗೆ ಹೋಗ್ತಾ ಇದ್ದಂಗೆ ಐಡಿಯಾಸ್ಗಳು ಕೂಡ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಟೀಮ್ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ತಗೊಂಡಿರೋದು. ಎಂಥ ಸೂಪರ್ ಬೌಲಿಂಗ್ ನೋಡ್ತಾ ಇದ್ದೀವಿ ನಾವು ಗೋಪಾಲ್ ಸರ್ ಕಡೆಯಿಂದ. ಕೊನೆ 3 ಬಾಲ್ ಬಾಕಿ ಇದೆ. ಇದು ಕೂಡ ರೇಸಿಂಗ್ ಡೆಲಿವರಿ ಆಗುತ್ತೆ. ಕ್ಯಾಚ್ ಆಯ್ತಾ ಕಾಲ್ ಇರೋದು ಇಲ್ಲಿ ಸ್ಕ್ವೇರ್ ಲೆಗ್ ಏರಿಯಾ. ಸೂಪರ್ ಫೀಲ್ಡಿಂಗ್ ಪ್ರಯತ್ನ ಮಾಡಿದ ಇಲ್ಲಿ ಪುರುಷೋತ್ತಮರವರು. ಲಾಸ್ಟ್ ಮಿನಿಟಲ್ಲಿ ಬರುತ್ತೆ 1 ಬೌನ್ಸ್ ಬೌಂಡ್ರಿ. 42ಕ್ಕೆ ತಲುಪಿರೋದು. 2 ಬಾಲಿಗೆ ಬೇಕಾಗಿರೋದು 15 ರನ್ಸು. ಎಕ್ಸ್ಟ್ರಾ ಕೊಡೋ 2 ಬಾಲ್ಗೆ 6 ಕೊಟ್ಟರು ಕೂಡ ಮ್ಯಾಟ್ರ್ ಆಗಲ್ಲ. ಪಾಯಿಂಟ್ಸ್ ಪಕ್ಕ ಬಂದೇ ಬರುತ್ತೆ ಡಿ ಡಿ ಚಂದ್ರ ಟೀಮಿಗೆ. ಯೋಚನೆ ಮಾಡಬೇಕಾಗಿದ್ದಷ್ಟೇ, ಒಂದೇ ಒಂದು ನೋ ಬಾಲ್ ಬಂದರೂ ಕೂಡ ಅದನ್ನು 6 ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನ್ಯೂಸ್ 18 ಕನ್ನಡ ಟೀಮು. ಇಲ್ಲ ಅಂದರೆ ಅವ್ರ ಕೈಯಿಂದ ಮ್ಯಾಚ್ ಕಂಪ್ಲೀಟಾಗಿ ಕೈ ಜಾರಿ ಹೋಗುತ್ತೆ. ಇಲ್ಲಿ 2 ಬಾಲಿಗೆ 15 ಅಂತ ಹೇಳಿ ಇದು ಎಕ್ಸ್ಟ್ರಾ ರನ್ಸ್ಗಳು ಬಂದರೆ ಮಾತ್ರ ಸಾಧ್ಯ ಇರುತ್ತೆ. 6 ಬೌಂಡ್ರಿ ಹೊಡೆದ್ರೆ ಮಾತ್ರ ಸಾಧ್ಯ. ಅದು ಕೂಡ ಎಕ್ಸ್ಟ್ರಾ ಬಾಲ್, ನೋ ಬಾಲ್ ಅಂತ ಬಾಲ್ಗಳಲ್ಲಿ. ರೈಸಿಂಗ್ ಆಗ್ತಾ ಇರೋದು. ಹುಡ್ಕೊಂಡು ಹೋಗೋಡಿ ಅಂತ ಪ್ರಯತ್ನ ಮಾಡಿದ್ದು. ಬರುತ್ತಾ ಪಾರ್ಸ್ ಕಡೆಯಿಂದ ಇಲ್ಲಿ ನೋ ಬಾಲ್ ಅಂತ ಕಾಲು. ತುಂಬಾನೇ ಆಚೆ ಹೋಗುತ್ತೆ. ಇದು ಫ್ರೀ ಹಿಟ್ ಅಂತ ಅವಕಾಶ ಕೊಟ್ಟಿರೋದು. ಇಲ್ಲಿ 2 ಬಾಲಿಗೆ 14 ರನ್ಸ್ ಬೇಕಾಗಿರೋದು. ಫ್ರೀ ಹಿಟ್ ಅವಕಾಶ ಇದೆ. ಮ್ಯಾಟ್ರ್ ಆಗಲ್ಲ ಇಲ್ಲಿ ಡಿ ಡಿ ಚಂದ್ರ ಟೀಮಿಗೆ. ಒಂದೊಳ್ಳೆ ಡೆಲಿವರಿ ಸಾಕು ಇಲ್ಲಿ ಮ್ಯಾಚ್ ವಿಕ್ಟ್ರಿಗೋಸ್ಕರ. ಈಸಿ ಹಾಕಿದ್ರು ಕೂಡ 6 ಹೋದ್ರು ಕೂಡ ನೋ ಮ್ಯಾಟ್ರ್ ಅಂತಲೇ ಹೇಳ್ಬೇಕಾಗತ್ತೆ. ಇದು ಕೂಡ ತಗೊಳ್ಳಿ ತುಂಬಾ ಆಚೆ ಹೋಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ನೋ ಬಾಲ್ ಬರ್ತಾ ಇರೋದು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಫ್ರೀ ಹಿಟ್ ಅವಕಾಶಗಳು ಸಿಗ್ತಾ ಇರುವಂಥದ್ದು. 2 ಬಾಲಿಗೆ 13 ರನ್ ಬೇಕಾಗಿರೋದು. ಇನ್ನು ಕೂಲ್ ಆಗಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಇದೇ ಅವ್ರ ಕೈಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾನೇ ಜೀವನದಲ್ಲಿ ಏಳು ಬೀಳನ್ನ ಕಂಡಂಥ ವ್ಯಕ್ತಿ. ಅವ್ರಿಗೆ ಗೊತ್ತು ಈ ಥರ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತೇಳಿ. ಆ ಒಂದು ಶ್ರಮತೆ, ಆ ಒಂದು ಕೆಪಾಸಿಟಿ, ಆ ಒಂದು ಎಬಿಲಿಟಿ ಗೋಪಾಲ್ ಸರ್ ಕಡೆಯಲ್ಲಿ ಇದೆ. ಕೊನೆ 2 ಬಾಲಿಗೆ 13 ರನ್ ಬೇಕಾಗಿರೋದು. ಪೀಸ್ಫುಲ್ ಮೈಂಡು ವರ್ಕ್ ಮಾಡ್ತಾ ಇದೆ ಇವಾಗ. ಇದು ಬರುತ್ತೆ ನೋ ಬಾಲ್ ಅಂತೇಳಿ ಕಾಲು. ತಗೊಳ್ಳಿ ಮತ್ತೊಂದು 6 ಇಲ್ಲಿ ಸ್ಕ್ವೇರ್ ಲೆಗ್ ಕಡೆಗೆ. ಎಂತ ಅಪರ್ಚುನಿಟಿ ಇಲ್ಲಿ ನ್ಯೂಸ್ 18 ಟೀಮ್ಗೆ. 7 ರನ್ ಬಂದಿರೋದು. ಬ್ಯಾಕ್ ಟು ಬ್ಯಾಕ್ 3 ನೋ ಬಾಲ್ ಓವರಲ್ಲಿ ಬಂದಿರೋದು. ಕೊನೆ 2 ಬಾಲಿಗೆ 6 ರನ್ ಬೇಕಾಗಿರೋದು. ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಇನ್ನೂ ಕೂಡ ಟೈಮ್ ಮಿಂಚಿಲ್ಲ. ವಾಪಸ್ ಆಗುವಂತ ಅವಕಾಶ ಇದೆ ಇಲ್ಲಿ. ನಮ್ಮ ಪ್ರತಿಯೊಂದು ಟೀಮಿನ ಜರ್ಸಿ ಮೇಲೆ ನೋಡ್ತಾ ಇದೀವಿ. ನಮ್ಮ ಚಿತ್ರ, ಕನ್ನಡ ಚಿತ್ರ, ಮನಸ್ಸ ವಾಚ ಕರ್ಮಣ ಚಿತ್ರ. ಆ ಚಿತ್ರಕ್ಕಿಂತ ಒಂದು ಪಿಲ್ಲರ್ ಆಗಿ ಈ ಮ್ಯಾಚ್ ಕೂಡ ಬರ್ತಾ ಇದೆ. ಸೂಪರ್ ಆಗಿದೆ. ಈ ಒಂದು ಟೂರ್ನಮೆಂಟ್ ಕೂಡ ಸಪೋರ್ಟ್ ಮಾಡಿದ್ರೆ ಯಾರಪ್ಪ ಅಂತಂದ್ರೆ ಅದು ನಮ್ಮ ಚಿತ್ರ ತಂಡ. ಪ್ರತಿ ಟೀಮಿನ ಜರ್ಸಿ ಮೇಲೆ ನೋಡ್ಬೋದು ನಾವು ನಮ್ಮ ಮನಸ್ಸ ವಾಚ ಕರ್ಮಣ ಚಿತ್ರದ ಒಂದು ಹೆಸರುಗಳು ಕೂಡ ಇದೆ. ಶುಭವಾಗಲಿ ಅಂತ ಶುಭ ಹಾರೈಸಬೇಕಾಗುತ್ತೆ. ನಾವು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಹೊಸ ಚಿತ್ರ ಇವಾಗ ಕಿರುತೆರೆ ಮೇಲೆ ಬರುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ. ಒಂದು ಒಳ್ಳೆ ಕಥೆ ಇದೆ. ಒಬ್ಬ 65 ವರ್ಷದ ದುರ್ಬಲ ವೃದ್ಧ ಕುಟುಂಬವನ್ನು ಕಳೆದುಕೊಂಡು ನೋವನ್ನು ಅನುಭವಿಸುವಾಗ ಆ ನೋವನ್ನೇ ಒಂದು ಪ್ರತಿಕಾರದ ಅಗ್ನಿಯಾಗಿ ಬದಲಾಗುವಂಥ ಕಥೆ ಅದು. ಮನಸ್ಸ ವಾಚ ಕರ್ಮಣ ಪ್ರತಿಕಾರದ ಕಥೆಯೊಂದಿಗೆ ಮೂಡಿ ಬರುತ್ತಿರುವಂಥ ಕನ್ನಡ ರಿವೆಂಜ್ ಥ್ರಿಲ್ಲರ್ ಸಿನಿಮಾ ಮನಸ್ಸ ವಾಚ ಕರ್ಮಣ. ಈ ಚಿತ್ರಕ್ಕೆ ದೊಡ್ಡ ಯಶಸ್ಸು ಸಿಗಲಿ ಎಂದು ನಾವೆಲ್ಲರೂ ಕೂಡ ಹಾರೈಸಲೇಬೇಕಾಗತ್ತೆ. ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಕೊನೆ 2 ಬಾಲಿಗೆ ಬೇಕಾಗಿರೋದು 6 ರನ್. ಇಲ್ಲಿ ಎಂಥ ಮ್ಯಾಚ್ ಇದು. ಕಂಪ್ಲೀಟ್ ಆಗಿ ಕೈ ಜಾರಿ ಹೋಯ್ತು ಅಂತ ಹೇಳ್ತಾ ಇದ್ದಂಗೆ ಇಲ್ಲ ಅಂತ ಹೇಳ್ತಾ ಇರೋದಿಲ್ಲ ನ್ಯೂಸ್ 18 ಕನ್ನಡ ಟೀಮ್ ಅವರು. 2 ಬಾಲಿಗೆ ಬೇಕಾಗಿರೋದು 6 ರನ್. 1 6 ಲೆಕ್ಕಾಚಾರ. ಇಲ್ಲಿ ಫ್ರೀ ಹಿಟ್ ಕಂಟಿನ್ಯೂ ಇದೆ.
ಫ್ರೀ ಹಿಟ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಬೌಲರ್ ಬದಲಾವಣೆ ಆಗ್ಬೋದು, ಆದರೆ ಆ ಫ್ರೀ ಹಿಟ್ನಲ್ಲಿ ಫೀಲ್ಡ್ ಪೊಸಿಷನ್ ಮಾತ್ರ ಅದೇ ಥರ ಇರಬೇಕಾಗತ್ತೆ. ಕೊನೆ 2 ಬಾಲ್ಗೆ 6 ರನ್ಸ್ ಬೇಕಾಗಿರುವಂಥದ್ದು. ನೀವು ಬೌಲರ್ ಬಂದಿರೋದು ಸುಧಾಕರ್, ಬರ್ತಾ ಇದ್ದಂಗೆಲ್ಲ ಕ್ಯಾಚ್ ಅಂತ ಕಾಲ್ ಮಿಡ್ ವಿಕೆಟ್ ಏರಿಯಾದಲ್ಲಿ ಮಿಸ್ ಫೀಲ್ಡ್ ಆಗುತ್ತೆ. ಅಲ್ಲಿ ಬರುತ್ತೆ ಬೌಂಡ್ರಿಯಲ್ಲಿ, ಇನ್ನು ಸಮಯ ಮೀರಿಲ್ಲ, ಸೆಲೆಬ್ರೇಷನ್ ಇದೆ. ಬಟ್ ಬೇಕಾಗಿರೋದು 1 ಬಾಲ್ 2 ರನ್. ಇನ್ನೂ ಕೂಡ ಡಿ ಚಂದನ ಟೀಮಿಗೆ ಅವಕಾಶ ಇದೆ. ಒಂದೇ ಒಂದು ಒಳ್ಳೆ ಬಾಲ್ ಸುಧಾಕರ್ ಹಾಕಿದ್ರೆ ಖಂಡಿತವಾಗಲೂ ಇಲ್ಲಿಂದ ಈ ಮ್ಯಾಚ್ ಅಲ್ಲಿ ವಾಪಸ್ ಮಾಡುವಂತ ಅವಕಾಶ ಇದೆ. 1 ಬಾಲ್ 2 ರನ್ಸ್ ಬೇಕಾಗಿರೋದು, ಅಥವಾ 1 ಬಾಲ್ಗೆ 1 ರನ್ ತಗೊಂಡು ಕೂಡ ಸೂಪರ್ ಓವರ್ ಅಂತ ಇಲ್ಲಿ ರೆಡಿ ಆಗುತ್ತೆ ಗ್ರೌಂಡ್ ಅಲ್ಲಿ. ಎಂತ ಅದ್ಭುತ ಮ್ಯಾಚ್. ಲಾಸ್ಟ್ ಮಿನಿಟ್ ಅಲ್ಲಿ ಬರ್ತಾ ಇದೆ ಮಂಜುನಾಥ್ ಕಡೆಯಿಂದ 6 ಬೌಂಡ್ರಿಗಳು ಬರ್ತಾ ಇರುವಂತದ್ದು. 1 ಬಾಲ್ಗೆ 2 ರನ್ ಬೇಕಾಗಿದೆ, 1 ಬಾಲ್ಗೆ 2 ರನ್ ಬೇಕಾಗಿರುವಂತದ್ದು. ಥ್ರಿಲ್ಲಿಂಗ್ ಮೇಲೆ ಥ್ರಿಲ್ಲಿಂಗ್ ಬರ್ತಾ ಇದೆ. ಇಲ್ಲಿ ಮಿಡ್ ವಿಕೆಟ್ ಏರಿಯಾ ಪ್ರೊಡಕ್ಷನ್ ಇದೆ. ಇಲ್ಲಿ ಜಸ್ಟ್ ಒಂದು ಒಳ್ಳೆ ಬಾಲ್ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ಫುಲ್ಡಾಸ್ ಅವರು ಕ್ಯಾಚ್ ಆಯ್ತಾ ಕಾಲ್ ಇದೆ. ಇದು ಮಿಡ್ ವಿಕೆಟ್ ಇರೋದಿಲ್ಲ, 1 ರನ್ ಕಂಪ್ಲೀಟ್ ಮಾಡ್ತಾರೆ. 2 ರನ್ ಪ್ರಯತ್ನ ಪಟ್ಟಿರೋದಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ 2 ರನ್ಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನ್ಯೂಸ್ 18 ಕನ್ನಡ ಟೀಮು ಈ ಸೆಲೆಬ್ರೇಷನ್ ಇರೋದು. ಯಾಕೆಂದ್ರೆ ಅದಕ್ಕೆ ಈ ವಿಕ್ಟ್ರಿ ಬಂದಿರೋದು ಯೋಚನೆ ಮಾಡದೇ ಇರುವಂತ ಒಂದು ವಿಕ್ಟ್ರಿ ಇದು, ನಂಬಲ್ಲ ಸಾಧ್ಯದ ವಿಕ್ಟ್ರಿ ಇದು. 2 ಬಾಲಿಗೆ 15 ರನ್ ಬೇಕಾದಂತ ಸಂದರ್ಭದಿಂದ ಸ್ಟಾರ್ಟ್ ಆದಂತ ಒಂದು ಶುಭ ಗಳಿಗೆ ನ್ಯೂಸ್ 18 ಕನ್ನಡ ಟೀಮಿಗೆ. ಕೊನೆ ಓವರ್ನ ಫಸ್ಟ್ 3 ಬಾಲ್ ವಿಕೆಟ್ ಬೀಳುತ್ತೆ. ಅದಾದ ನಂತರ ಮ್ಯಾಜಿಕ್ ಪವಾಡನೆ ಆಗಿರೋದು ಗ್ರೌಂಡ್ ಒಳಗಡೆ. ಎಂತ ಒಂದು ಅದ್ಭುತ ವಿಕ್ಟಿನ ತಗೊಳ್ತಾರೆ ಅಂತ ಹೇಳಿದ್ರೆ ಇದು ಮರೆಯೋಕ್ಕಾಗೋದಿಲ್ಲ. ಈ ಒಂದು ಟೂರ್ನಮೆಂಟ್ ನಲ್ಲಿ ಇತಿಹಾಸದ ಪುಟವನ್ನು ಸೇರುತ್ತೆ. ಈ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ದಾಖಲೆ ಬರೆದಂತ ಒಂದು ಪಂದ್ಯ ಇದಾಗುತ್ತೆ ಕೂಡ. ಕಂಪ್ಲೀಟ್ ಆಗುತ್ತೆ ಮ್ಯಾಚ್. ಇಲ್ಲಿ ಮ್ಯಾಚ್ ಮುಗಿತಾ ಇದ್ದಂಗೆ ನಾವು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಅನೌನ್ಸ್ ಮಾಡಬೇಕಾಗುತ್ತೆ ಇವಾಗ. ಅದಕ್ಕೆ ಮುಂಚೆ ಸ್ಕೋರ್ ಕಾರ್ಡ್ ನೋಡಬೇಕಾಗುತ್ತೆ ನಾವು. ಬಟ್ ಸತೀಶ್ ಕಡೆಯಿಂದ ಬಂದಂತ ಒಂದು ಸೂಪರ್ ಆದಂತ ಇನ್ನಿಂಗ್ಸ್, ಅಮೋಘವಂತ ಬ್ಯಾಟಿಂಗ್ ಅವ್ರ ಕಡೆಯಿಂದ ಬಂದಿರುತ್ತೆ. 15 ಬಾಲಿಗೆ 23 ರನ್ಸ್ ಸತೀಶ್ ಕಡೆಯಿಂದ ಬರುತ್ತೆ. 2 ಬೌಂಡ್ರಿ 1 6 ಕೂಡ ಅವ್ರ ಇನ್ನಿಂಗ್ಸ್ ಅಲ್ಲಿ ಇರುತ್ತೆ. ಆದ್ರೆ ಬೌಲಿಂಗ್ ಬಗ್ಗೆ ನೋಡಬೇಕಾಗುತ್ತೆ. ಇಲ್ಲಿ ನರೇನ್ ಅವರು 2 ಓವರ್ ಬೌಲಿಂಗ್ ಮಾಡ್ತಾರೆ 13 ರನ್, ಅಂಡ್ ಸತೀಶ್ 2 ಓವರ್ ಬೌಲಿಂಗ್ ಮಾಡ್ತಾರೆ 19 ರನ್ 1 ವಿಕೆಟ್. ನರೇನ್ ಅವರು 2 ವಿಕೆಟ್ಸ್ ಹಾಕೊಳ್ತಾರೆ. ಎಕಾನಮಿನೇ ಹೇಳುತ್ತೆ ಇಲ್ಲಿ ನಿಖಿಲ್ ಅವ್ರ ಕಡೆಯಿಂದ ಕೇವಲ ಒಂದೇ ಒಂದು ಎಕಾನಮಿ ಇದೆ, 4 ಎಕಾನಮಿ ಇರುವಂಥದ್ದು ಇಲ್ಲಿ. ಅದಾದ ನಂತರ ಆಶಿಕ್ ಮುಲ್ಕಿ 7 ರನ್ ಕೊಡ್ತಾರೆ. ಸೂಪರ್ ಆದಂಥ ಬೌಲಿಂಗ್ ನೋಡಿದ್ದೀವಿ ಅವ್ರ ಕಡೆಯಿಂದ. ಲಾಸ್ಟ್ ಮಿನಿಟ್ ಅಲ್ಲಿ ಘೋಷಣೆ ಮಾಡ್ತೀವಿ ನಾವು ಇವಾಗ. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಪ್ಪ ಅಂತಂದ್ರೆ ಅದು ನ್ಯೂಸ್ 18 ಕನ್ನಡ ಟೀಮ್ ಕಡೆಯಿಂದ ಸತೀಶ್ ಅವರು ಬರಬೇಕಾಗುತ್ತೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸತೀಶ್ ಅವರು. ಇಲ್ಲಿ ಮಾಡ್ತೀವಿ ನಾವು. ಟಾಸಿಗೆ ರೆಡಿ ಆಗಿದ್ರೆ ನಮ್ಮ ಬಾಸ್ ಬಬ್ಲು ಅವರು. ಅದೇ ಥರ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರದರ್ಶನ ಕೂಡ ಮಾಡಬೇಕಾಗುತ್ತೆ. ನೋಡೋಣ ಒಂದು ಟಾಸ್ ನೆಕ್ಸ್ಟ್ ಮ್ಯಾಚ್ಗೆ ಯಾರು ವಿನ್ ಆಗ್ತಾರೆ, ಏನು ಮಾತಾಡ್ತಾರೆ ಕ್ಯಾಪ್ಟನ್ಸ್ಗಳು. 2 ಕ್ಯಾಪ್ಟನ್ಸ್ಗಳು ರೆಡಿ ಇರ್ತಾರೆ ಅಲ್ಲಿ. ಕಂಪ್ಲೀಟ್ ಆಗಿದೆ ಈ ಮ್ಯಾಚ್. ಈ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಯಾರಿಗಪ್ಪ ಅಂತ ಕೇಳಿದ್ರೆ ಹೇಳ್ಬೇಕಾಗುತ್ತೆ. ಇಲ್ಲ ಒಂದು ಕಡೆಯಿಂದ ಫಸ್ಟ್ ವಿಕೆಟ್ ಬೀಳ್ತಾ ಇದ್ದಂಗೆ ಬಂದು ಬಿಲ್ಡ್ ಮಾಡ್ತಾರೆ ಸ್ಕೋರ್ನ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಮಿಡ್ಲ್ ಆರ್ಡರ್ ಆಗಿರ್ಬೋದು. ಅಂಡ್ ಫಸ್ಟ್ 2 ರಿಂದ 3 ಓವರ್ ಕಂಪ್ಲೀಟ್ ಆಗಿ ಮೊಮೆಂಟಮ್ ಅನ್ನು ಚೇಂಜ್ ಮಾಡುವಂಥ ವ್ಯಕ್ತಿ ಅವರು.
ಸತೀಶ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸಾಯಿ ಅವ್ರಿಗೆ ಹೇಳ್ಬಿಡಿ ಟಾಸ್ ಹೆಂಗೆ ಅಂತ. ಕ್ಲೋಸ್ ಬನ್ನಿ, ಎಲ್ಲರೂ ಕ್ಲೋಸ್ ಬನ್ನಿ. ಎಲ್ಲರೂ ಕ್ಯಾಪ್ಟನ್ ಕಡೆ ಫೇಸ್ ಮಾಡಿ, ಮೂವ್ ಆಗಬೇಡಿ. ಜಸ್ಟ್ ಟಾಸ್ ಕ್ಯಾಪ್ಟನ್ ಮಾತ್ರ ಸರ್ ನೀವು ಶಫಲ್ ಆಗಿ ಹಿಂದೆ ಹೋಗಬೇಡಿ. ಟಾಸ್ ಕಂಪ್ಲೀಟ್ ಆದ್ಮೇಲೆ ಎಲ್ಲರೂ ವಾಕ್ ಮಾಡಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಟಾಸ್. ಎಂತ ಒಂದು ಥ್ರಿಲ್ಲರ್ ನೋಡ್ಕೊಂಡ್ ಬಂದ್ವಿ ನಾವು. ನ್ಯೂಸ್ 18 ಕನ್ನಡ ಮತ್ತು ಡಿ ಚಂದನ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಬಾಲರ್ಗೆ ಒಂದು ಥ್ರಿಲ್ಲರ್ ಮ್ಯಾಚ್ ನೋಡ್ಕೊಂಡ್ ಬಂದ್ವಿ. ಇವಾಗ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಚ್ ಟಾಸ್ ರೆಡಿ ಆಗಿದ್ದೀವಿ ನಾವು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಪ್ರೆಸೆಂಟ್ಸ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 4 ಮ್ಯಾಚ್ ನಂಬರ್ 3 ಬಿಟ್ವೀನ್ ಕನ್ನಡ